ನೀವು ಕೇಳ್ಕೊಂಡಂಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ಲೈಫ್ ಪ್ರಾಸೆಸಸ್ ಹಾಗೂ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಡೋಕೆ ಹೋಗ್ತಿದ್ದೀವಿ. ಆ್ಯಂಡ್ ಈ ಕ್ವೆಶನ್ಸ್ ಏನಿದೆ ಇದು LBS ಮೇಲೆ ಬೇಸ್ಡ್ ಆಗಿರುತ್ತೆ, ಆಯಿತಾ. ಅಂದರೆ ಈ ವಿಡಿಯೋದಲ್ಲಿ ನಾವಿವತ್ತು ಯಾವುದು ಜೀವಕ್ರಿಯೆಗಳು ಹಾಗೂ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಅಧ್ಯಾಯದ ಪ್ರಮುಖ ಪ್ರಶ್ನೆಗಳನ್ನ ನೋಡ್ತೀವಿ. ಹಾಗೂ ಇದು LBAಗಳ ಮೇಲೆ ಅಂದರೆ ನಿಮ್ಮ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಏನಿದೆ ಇದರ ಮೇಲೆ ಆಧಾರಿತವಾಗಿರುತ್ತೆ, ಆಯಿತಾ ಮಕ್ಕಳೇ. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಹರ್ಷಿತಾ SS. ನಾನು ನಿಮ್ಮ ಪರೀಕ್ಷೆ ಚಾನಲಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಟೀಚರ್, ಅಂದರೆ ಜೀವಶಾಸ್ತ್ರ ಹಾಗೂ ರಸಾಯನಶಾಸ್ತ್ರದ ಅಧ್ಯಾಪಕಿ. ಓಕೆ ಸೊ ಫಸ್ಟು ಲೈಫ್ ಪ್ರಾಸೆಸಸ್ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ, ಜೀವ ಕ್ರಿಯೆಗಳೊಟ್ಟಿಗೆ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ಈ ಲೈಫ್ ಪ್ರಾಸೆಸಸ್ ಚಾಪ್ಟರ್ ಏನಿದೆ ಇದರಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಸ್ವಲ್ಪ ಇನ್ನೂ ಡೀಟೇಲಲ್ಲಿ ಲೈಫ್ ಪ್ರಾಸೆಸಸ್ ಬಗ್ಗೆ ತಿಳ್ಕೋಬೇಕು ಅಂದರೆ ಆ ವಿಡಿಯೋನ ನೋಡ್ಬೋದು. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಪಿನ್ ಕಾಮೆಂಟಲ್ಲಿ ನಿಮಗೆ ಸಿಗುತ್ತೆ, ಆಯಿತಾ. ಅಂದರೆ ಜೀವಕ್ರಿಯೆಗಳ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಇನ್ನೊಂದು ವಿಡಿಯೋ ಇದೆ, ಅದನ್ನು ಸಹ ನೀವು ಹೋಗಿ ನೋಡ್ಬೋದು. ಕಾಮೆಂಟ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಆಯಿತಾ ಮಕ್ಕಳೇ. ಓಕೆ ನೋಡೋಣ. ಎಸ್, ಸೊ ಇಲ್ಲಿ ಲೈಫ್ ಪ್ರಾಸೆಸಸ್ ಏನಿದೆ ಇದರಲ್ಲಿ 4 ಟಾಪಿಕ್ಸ್ ಇರುತ್ತೆ. ಯಾವುದು? ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್, ಎಕ್ಸ್ಕ್ರೀಷನ್. ಅಂದರೆ ಜೀವಕ್ರಿಯೆಗಳಲ್ಲಿ 4 ವಿಧ ಇರುತ್ತೆ. ಯಾವುದದು? ಮೊದಲನೆಯದು ನ್ಯೂಟ್ರಿಷನ್ ಅಂದರೆ ಪೋಷಣೆ, ಉಸಿರಾಟ, ಸಾಗಾಣಿಕೆ ಹಾಗೂ ವಿಸರ್ಜನೆ, ಆಯಿತಾ. ಸೊ ಈ 4 ಕ್ರಿಯೆಗಳು ಮಾನವರಲ್ಲಿ ಹಾಗೂ ಸಸ್ಯಗಳಲ್ಲಿ ಹೇಗೆ ನಡೆಯುತ್ತೆ ಅಂತ ನಿಮಗೆ ಗೊತ್ತಿರಬೇಕು, ಆಯಿತಾ ಮಕ್ಕಳೇ. ಸೊ ಇಲ್ಲಿ ಫಸ್ಟ್ ನ್ಯೂಟ್ರಿಷನ್ನಿನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದೆ. ಇದು ನಿಮ್ಮ LBAಯಲ್ಲಿ ಸೆಕೆಂಡ್ ಕ್ವೆಶನ್ ಆಗಿರುತ್ತೆ. ಹಾಗೂ 2020 ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆ MQP ಮಾಡೆಲ್ ಕ್ವೆಶನ್ ಪೇಪರ್ 2022 ಅಲ್ಲಿ ಕೂಡ ಈ ಕ್ವೆಶನ್ನ ಕೇಳಿದ್ದಾರೆ, ಆಯಿತಾ. ಸೊ ಯಾವುದಿದು ಪ್ರಶ್ನೆ ಅಂತ ನೋಡೋಣ. ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್ ಅಂತ ಕೇಳ್ತಿದ್ದಾರೆ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಇದರಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಇರುತ್ತೆ ಅಲ್ವಾ. ಸೊ ಈ ಪಾರ್ಟ್ಸಲ್ಲಿ ಯಾವ ಪಾರ್ಟಿನಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಹಾಗೂ ಫ್ಯಾಟ್ಗಳ ಕಂಪ್ಲೀಟ್ ಡೈಜೆಷನ್ ನಡೆಯುತ್ತೆ ಅಂತ ಕೇಳ್ತಿದ್ದಾರೆ. ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಇರುವಂತಹ ಅಂಗಗಳಲ್ಲಿ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವಂತಹ ಸ್ಥಳ ಯಾವುದು, ಸ್ಥಾನ ಯಾವುದು ಅಂತ ಕೇಳ್ತಿದ್ದಾರೆ, ಆಯಿತಾ. ಸೊ ಉತ್ತರ ಏನು? ಸ್ಟಾಪ್ ಮಾಡಿ, ಪ್ರತಿಯೊಂದು ಪ್ರಶ್ನೆಗೂ ಸ್ಟಾಪ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಹೇಳಬೇಕು, ಓಕೆನಾ. ನೋಡೋಣ, ಪಾಸ್ ಮಾಡಿ ವಿಡಿಯೋನ, ಆನ್ಸರ್ ಮಾಡಿ. ನಾವಿಲ್ಲಿ ಆನ್ಸರ್ನ ರಿವೀಲ್ ಮಾಡೋಣ. ಇಟ್ ಈಸ್ ಸ್ಮಾಲ್ ಇಂಟೆಸ್ಟೈನ್, ಓಕೆನಾ. ಅಂದರೆ ಸಣ್ಣ ಕರುಳೇನಿದೆ ಇದರಲ್ಲಿ ದೇಹದ ಪ್ರತಿಯೊಂದು ಅಂದರೆ ಆಹಾರದ ಪ್ರತಿಯೊಂದು ಕಣ ಏನಿದೆ ಇದು ಪಚನ ಕ್ರಿಯೆಗೆ ಸಂಪೂರ್ಣವಾಗಿ ಒಳಗೊಳ್ಳುತ್ತೆ. ಸೊ ಎವ್ರಿ ಸಬ್ಸ್ಟೆನ್ಸ್ ಆಫ್ ಫುಡ್ ಏನಿದೆ ಇದು ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗುತ್ತೆ ಇನ್ ದ ಸ್ಮಾಲ್ ಇಂಟೆಸ್ಟೈನ್. ಸೊ ಸ್ಮಾಲ್ ಇಂಟೆಸ್ಟೈನಿಗೆ ಪ್ಯಾನ್ಕ್ರಿಯಾಸ್ ಹಾಗೂ ಲಿವರಿಂದ ಡೈಜೆಸ್ಟಿವ್ ಜ್ಯೂಸಸ್ ಬರುತ್ತೆ. ಪ್ಯಾನ್ಕ್ರಿಯಾಸ್ ಹಾಗೂ ಲಿವರಿಂದ ಡೈಜೆಸ್ಟಿವ್ ಜ್ಯೂಸಸ್ ಬರುತ್ತೆ. ಅಂದರೆ ಯಕೃತ್ತು ಹಾಗೂ ಮೇದುಜೀರಕ ಗ್ರಂಥಿಯಿಂದ ಪಚನ ರಸಗಳು ಸಣ್ಣ ಕರುಳಿಗೆ ಬರುತ್ತೆ. ಹಾಗೂ ಸಣ್ಣ ಕರುಳಿನ ಗೋಡೆಗಳಲ್ಲಿ ಕೂಡ ಪಚನಕ್ಕೆ ಬೇಕಾಗಿರುವಂಥ ರಸಗಳು ಬಿಡುಗಡೆ ಆಗುತ್ತೆ, ಆಯಿತಾ. ಸೊ ಎಲ್ಲ ರಸಗಳು ಸೇರಿಕೊಂಡು ಸಂಪೂರ್ಣ ಜೀರ್ಣಕ್ರಿಯೆಯನ್ನು ಮುಗಿಸುತ್ತೆ. ಹಾಗೂ ವಿಲ್ಲೈ ಅನ್ನೋ ಪ್ರಕ್ಷೇಪಗಳಿಂದ ಆಹಾರದ ಕಣಗಳು ಹೀರಿಕೊಳ್ಳಲಾಗುತ್ತೆ. ಅಂದರೆ ವಿಲ್ಲೈ ಅನ್ನೋ ಪ್ರೊಜೆಕ್ಷನ್ಸ್ ಏನಿದೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅಲ್ವಾ. ಸೊ ಈ ಪ್ರೊಜೆಕ್ಷನ್ಸಿಂದ ಫುಡ್ ಸಬ್ಸ್ಟೆನ್ಸ್ ಏನಿದೆ ಇದು ಅಬ್ಸಾರ್ಬ್ ಆಗುತ್ತೆ, ಓಕೆನಾ ಮಕ್ಕಳೇ. ಓಕೆ, ನೆಕ್ಸ್ಟ್ ಕ್ವೆಶನ್. ಪ್ಲಾಂಟ್ಸ್ ಕ್ಯಾನ್ ಗೆಟ್ ರಿಡ್ ಆಫ್ ಎಕ್ಸೆಸ್ ಆಫ್ ವಾಟರ್ ಬೈ ದಿಸ್ ಪ್ರಾಸೆಸ್, ಓಕೆನಾ. ಸೊ ಎಕ್ಸೆಸ್ ಆಫ್ ವಾಟರ್ ಇರುತ್ತೆ, ಇದನ್ನು ಪ್ಲಾಂಟ್ಸ್ ಹೇಗೆ ರಿಡ್ ಮಾಡುತ್ತೆ, ಹೇಗೆ ಕಳ್ಕೊಳ್ಳುತ್ತೆ ಅಂತ ಕೇಳ್ತಿದ್ದಾರೆ. ಸಸ್ಯಗಳಲ್ಲಿ ಹೆಚ್ಚುವರಿ ನೀರು ಕಳ್ಕೊಳ್ಳುವಂತಹ ಒಂದು ಪ್ರಕ್ರಿಯೆ ಯಾವುದು ಅಂತ ಕೇಳ್ತಿದ್ದಾರೆ, ಆಯಿತಾ ಮಕ್ಕಳೇ. ಸೊ ಇದು ಪ್ರಾಸೆಸ್ ಹೇಗೆ ನಡೆಯುತ್ತೆ? ಸ್ಟೊಮ್ಯಾಟಾ ಮೂಲಕ ನಡೆಯುತ್ತೆ. ಸೊ ಪ್ಲಾಂಟಲ್ಲಿ ಎಕ್ಸೆಸ್ ವಾಟರ್ ಇದ್ದಾಗ ಸ್ಟೊಮ್ಯಾಟಾ ಮೂಲಕ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್, ಪತ್ರರಂಧ್ರದ ಮೂಲಕ ಆವಿಯ ರೀತಿಯಲ್ಲಿ ಹೆಚ್ಚುವರಿ ನೀರು ಸಸ್ಯದಿಂದ ಹೊರಗೆ ಹೋಗುತ್ತೆ. ಈ ಪ್ರಕ್ರಿಯೆ ಏನು? ಇದರಿಂದ ಸಕ್ಷನ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ ಹಾಗೂ ವಾಟರ್ ಮೂವ್ಮೆಂಟ್ ಝೈಲಮಲ್ಲಿ ಈಸಿ ಆಗುತ್ತೆ. ಸಕ್ಷನ್ ಫೋರ್ಸ್ ಅಥವಾ ಸಕ್ಷನ್ ಪ್ರೆಷರ್ ಅಂದರೆ ಶೋಷಣ ಒತ್ತಡ ಹೆಚ್ಚಾಗುತ್ತೆ. ಹಾಗೂ ಸಸ್ಯಗಳ ಎತ್ತರದ ಭಾಗಗಳಿಗೆ ನೀರು ಸುಲಭವಾಗಿ ಸಾಗುತ್ತೆ. ಯಾವುದಿದು? ಇಸ್ ಇಟ್ ಫೋಟೋಸಿಂಥಿಸಿಸ್? ಇಲ್ಲ, ಫೋಟೋಸಿಂಥಿಸಿಸ್ ಫುಡ್ ಪ್ರಿಪೇರ್ ಮಾಡುವಂಥ ಪ್ರಾಸೆಸ್. ದ್ಯುತಿ ಸಂಶ್ಲೇಷಣೆಯಿಂದ ಆಹಾರ ತಯಾರಾಗುತ್ತೆ. ಉಸಿರಾಟದಿಂದ ಗಾಳಿ ನಮ್ಮ ದೇಹದ ಒಳಗೆ ಬರುತ್ತೆ, ಇದು ಅಲ್ಲ,
ಆಯಿತಾ. ಇಟ್ಸ್ ನಾಟ್ ರೆಸ್ಪಿರೇಷನ್, ಬಿಕಾಸ್ ರೆಸ್ಪಿರೇಷನ್ ಏರ್ನ ಒಳಗೆ ಕೊಡುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಹೊರಗೆ, ಆಕ್ಸಿಜನ್ ಒಳಗೆ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗುತ್ತೆ, ಹಾಗೂ ಗ್ಲೂಕೋಸ್ ಬ್ರೇಕ್ ಡೌನ್ ಆಗುತ್ತೆ ರೆಸ್ಪಿರೇಷನ್, ಸೆಲ್ಯುಲಾರ್ ರೆಸ್ಪಿರೇಷನಲ್ಲಿ. ಟ್ರಾನ್ಸ್ಲೊಕೇಶನ್ನ ಇಲ್ಲ, ಟ್ರಾನ್ಸ್ಲೊಕೇಶನ್ ಸಾಲ್ಯುಬಲ್ ಫುಡ್ ಮಾಲಿಕ್ಯೂಲ್ಸ್ ಆಫ್ ಫೋಟೋಸಿಂಥಿಸಿಸ್ನ ಟ್ರಾನ್ಸ್ಪೋರ್ಟ್ ಮಾಡುವಂಥ ಪ್ರಾಸೆಸ್ ಥ್ರೂ ಫ್ಲೋಯಮ್. ಸೊ ದಿಸ್ ಇಸ್ ನಾಟ್ ದ ರೈಟ್ ಆಪ್ಷನ್. ವಸ್ತು ಸ್ಥಾನಾಂತರಣ ಏನು, ದ್ಯುತಿ ಸಂಶ್ಲೇಷಣೆಯಲ್ಲಿ ಸೃಷ್ಟಿಯಾಗುವಂಥ ಆಹಾರನ ಫ್ಲೋಯಮ್ ಅಂಗಾಂಶದ ಮೂಲಕ ಸಾಗಾಣಿಕೆ ಮಾಡೋದು, ಆಯಿತಾ, ಅದು ವಸ್ತು ಸ್ಥಾನಾಂತರಣ. ಸೊ ಕರೆಕ್ಟ್ ಆಪ್ಷನ್ ಏನು, ಇಟ್ ಇಸ್ ಟ್ರಾನ್ಸ್ಪಿರೇಷನ್. ಬಾಷ್ಪ ವಿಸರ್ಜನೆ ಏನಿದೆ ಇದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಬ್ಲಡ್ ವೆಸಲ್ಸ್ ದಟ್ ಕ್ಯಾರಿ ಬ್ಲಡ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬಾಡಿ ಟು ದ ಹಾರ್ಟ್. ಓಕೆನಾ, ಯಾವ ಬ್ಲಡ್ ವೆಸಲ್ ಆಲ್ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬಾಡಿಯಿಂದ ಹಾರ್ಟಿಗೆ ಬ್ಲಡ್ನ ತೊಗೊಂಡು ಬರುತ್ತೆ ಅಂತ ಕೇಳ್ತಿದ್ದಾರೆ. ಯಾವ ರಕ್ತನಾಳ ದೇಹದ ಪ್ರತಿಯೊಂದು ಭಾಗದಿಂದ ನಮ್ಮ ಹೃದಯದ ಕಡೆಗೆ ರಕ್ತನ ತೆಗೆದುಕೊಂಡು ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಯಾವ ರೀತಿಯ ಬ್ಲಡ್ ಬರುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ ಅಲ್ವಾ. ಅಂದರೆ ಬಾಡಿಯಲ್ಲಿ ರೆಸ್ಪಿರೇಷನ್ ನಡೆದ್ಮೇಲೆ ಡಿಆಕ್ಸಿಜನೇಟೆಡ್ ಬ್ಲಡ್ ಏನು ಕ್ರಿಯೇಟ್ ಆಗುತ್ತೆ ಅದು ಹಾರ್ಟಿಗೆ ಬರಬೇಕು. ಇದು ಯಾವ ವೆಸಲ್ ಕ್ಯಾರಿ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಅಂದರೆ ಆಮ್ಲಜನಕ ರಿಕ್ತ ರಕ್ತ ಏನಿದೆ, ಕೋಶ ಅಂದರೆ ಜೀವಕೋಶಗಳಲ್ಲಿ ಉಸಿರಾಟ ನಡೆದ್ಮೇಲೆ ಆಮ್ಲಜನಕ ರಿಕ್ತ ರಕ್ತ ಬರುತ್ತೆ ಅಲ್ವಾ, ಅದನ್ನು ಹೃದಯದ ಕಡೆಗೆ ಯಾವ ರಕ್ತನಾಳ ತೆಗೆದುಕೊಂಡು ಬರುತ್ತೆ? ಆನ್ಸರ್ ಯಾವುದು? ಇಟ್ ಈಸ್ ವೇನ್ಸ್. ಓಕೆ, ಇಟ್ ಈಸ್ ವೇನ್ಸ್. ಇಲ್ಲಿ ಪಲ್ಮನರಿ ಆರ್ಟರೀಸ್ ಕೂಡ ಡಿಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಮಾಡುತ್ತೆ, ಬಟ್ ಇದು ಬಾಡಿಯಿಂದ ಹಾರ್ಟಿಗೆ ತರಲ್ಲ, ಹಾರ್ಟಿಂದ ಲಂಗ್ಸಿಗೆ ತೊಗೊಂಡು ಹೋಗುತ್ತೆ, ಆಯಿತಾ. ಸೊ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಇಲ್ಲಿ ಪುಪ್ಪುಸಕ ಅಪಧಮನಿ ಏನಿದೆ ಇದು ಕೂಡ ಆಮ್ಲಜನಕ ರಿಕ್ತ ರಕ್ತನ ಸಾಗಾಣಿಕೆ ಮಾಡುತ್ತೆ, ಆದರೆ ಇದು ಹೃದಯದಿಂದ ಶ್ವಾಸಕೋಶಕ್ಕೆ ತೆಗೆದುಕೊಂಡು ಹೋಗುತ್ತೆ, ದೇಹದ ಅಂಗಗಳಿಂದ ಹೃದಯಕ್ಕೆ ತೆಗೆದುಕೊಂಡು ಬರಲ್ಲ. ಸೊ ಇದು ತಪ್ಪಾದ ಉತ್ತರ. ಅಭಿಧಮನಿಗಳೇನಿದೆ ಇದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕಲರ್ಲೆಸ್. ಇದು LBA ಒಂದು ಟ್ರಿಕ್ಕಿ ರೀತಿಯ ಕ್ವೆಶನ್ ಕೊಟ್ಟಿದ್ದಾರೆ. ಕಲರ್ಲೆಸ್ ಲೋ ಪ್ರೋಟೀನ್ ಫ್ಲೂಯಿಡ್ ಇನ್ ದ ಸರ್ಕ್ಯುಲೇಟರಿ ಸಿಸ್ಟಮ್. ಓಕೆನಾ, ಅಂದರೆ ರಕ್ತ ಪರಿಚಲನಾ ವ್ಯವಸ್ಥೆಯಲ್ಲಿರುವ ಬಣ್ಣರಹಿತ ಕಡಿಮೆ ಪ್ರೋಟೀನ್ ಹೊಂದಿರುವ ದ್ರವ ಯಾವುದು ಅಂತ ಕೇಳ್ತಿದ್ದಾರೆ. ಇಲ್ಲಿ ಆಬ್ವಿಯಸ್ಲಿ ನಿಮಗೆ ರೆಡ್ ಬ್ಲಡ್ ಸೆಲ್ಸ್ ಇರಲ್ಲ, ಪ್ಲೇಟ್ಲೆಟ್ಸು ಇರಲ್ಲ, ಅಂದರೆ ಕೆಂಪು ರಕ್ತ ಕಣ ಹಾಗೂ ಕಿರುತಟ್ಟೆಗಳಂತೂ ಇರಲ್ಲ, ಯಾಕಂದರೆ ಇವು ಸೆಲ್ಸ್. ಓಕೆನಾ, ಸೆಲ್ಸ್ ಕಾನ್ ಬಿ ಫ್ಲೂಯಿಡ್ ಅಲ್ವಾ. ಸೆಲ್ಸು ಒಂದು ಅಂದರೆ ಜೀವಕೋಶಗಳು ದ್ರವ್ಯವಾಗಿರೋದಿಲ್ಲ ಅಲ್ವಾ. ಸೊ ಮೊದಲನೆಯದು ಹಾಗೂ ನಾಲ್ಕನೆಯದು ಅಂತೂ ತೆಗೆದಾಕ್ಬಿಡ್ತೀರ. ಈಗ ಪ್ಲಾಸ್ಮಾ ಮತ್ತು ಲಿಂಫ್ ಮಧ್ಯೆ ಕ್ವೆಶ್ಚನ್ ಬರುತ್ತೆ ನಿಮಗೆ. ಎರಡೂ ಒಂಥರ ಏನು ಸಿಮಿಲರ್ ಅನಿಸ್ತಿದೆ ಅಲ್ವಾ, ಯಾವುದಿರ್ಬೋದು ಅಂತ ಬರುತ್ತೆ. ಆಗ ನೀವೇನು ನೋಡಬೇಕು, ಲೋ ಪ್ರೋಟೀನ್ ನೋಡಬೇಕು, ಕಡಿಮೆ ಪ್ರೋಟೀನ್ ಹೊಂದಿರುವ ಅಂತ ಹೇಳ್ತಿದ್ದಾರೆ, ಆಯಿತಾ. ಯಾವುದು ಕಡಿಮೆ ಪ್ರೋಟೀನ್ನ ಹೊಂದಿರುತ್ತೆ? ಪ್ಲಾಸ್ಮಾನ ಅಲ್ಲ, ಲಿಂಫು ಕಡಿಮೆ ಪ್ರೋಟೀನ್ನ ಹೊಂದಿರುತ್ತೆ, ಆಯಿತಾ. ದುಗ್ಧರಸ ಏನಿದೆ ಇದು ಕಡಿಮೆ ಪ್ರೋಟೀನ್ನ ಹೊಂದಿರುತ್ತೆ, ಯಾಕಂದರೆ ಪ್ಲಾಸ್ಮಾ ಕಾಂಪೋನೆಂಟ್ಸೇ ಸೆಲ್ ವಾಲ್ಸ್ ಅಂದರೆ ಬ್ಲಡ್ ವೆಸಲ್ ವಾಲಿಂದ ಎಸ್ಕೇಪ್ ಆಗಿ ಆಚೆ ಬರ್ತಿರೋದು, ಹಾಗೂ ಪ್ರೋಟೀನ್ ಏನಿದೆ ಜಾಸ್ತಿ ಎಸ್ಕೇಪ್ ಆಗಿ ಹೊರಗೆ ಬರೋಕ್ಕಾಗಲ್ಲ, ಬಿಕಾಸ್ ದೇ ಆರ್ ಬಿಗರ್ ಮಾಲಿಕ್ಯೂಲ್ಸ್, ಆಯಿತಾ. ಸೊ ಇದಕ್ಕೋಸ್ಕರ ಲಿಂಫ್ ಏನಿದೆ ಇದನ್ನು ಕರೆಕ್ಟ್ ಆಪ್ಷನ್ ಅಂತ ಹೇಳ್ತೀವಿ. ಪ್ಲಾಸ್ಮಾದಲ್ಲಿರುವಂಥ ವಸ್ತುಗಳೇ ಕೋಶೀಯ ಅವಕಾಶಗಳಿರುತ್ತೆ ಅಲ್ವಾ, ಅದರಲ್ಲಿ ಹೋಗಿ ಸೇರುವಂಥ ರಸನ ದುಗ್ಧರಸ ಅಂತ ಕರಿತೀವಿ. ಸೊ ಪ್ರೋಟೀನ್ಗಳು ರಕ್ತನಾಳದ ಗೋಡೆಯಿಂದ ಹೊರಗೆ ಬರಲಿಕ್ಕೆ ಆಗಲ್ಲ, ಯಾಕಂದರೆ ಅವು ಸ್ವಲ್ಪ ದೊಡ್ಡ ಕಣಗಳಾಗಿರ್ತವೆ, ದೊಡ್ಡ ಅಂಶಗಳಾಗಿರ್ತವೆ, ಆಯಿತಾ. ಸೊ ಇದಕ್ಕಾಗಿ ಉತ್ತರ ಒಂದು ದುಗ್ಧ ರಸವಾಗಿರುತ್ತೆ. ನೆಕ್ಸ್ಟ್, ಪ್ಲಾಂಟ್ಸ್ ದ ಮೇಜರ್ ಫಂಕ್ಷನ್ ಆಫ್ ಝೈಲಮ್ ಏನನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ? ಪ್ಲಾಂಟ್ಸಲ್ಲಿ ಎರಡು ಟಿಶ್ಯೂಸ್ ಇರುತ್ತೆ, ಝೈಲಮ್ ಹಾಗೂ ಫ್ಲೋಯಮ್. ಸಸ್ಯಗಳಲ್ಲಿ ಎರಡು ಅಂಗಾಂಶಗಳಿರುತ್ತೆ, ಝೈಲಮ್ ಹಾಗೂ ಫ್ಲೋಯಮ್. ಝೈಲಮ್ ಏನನ್ನು ಸಾಗಾಣಿಕೆ ಮಾಡುತ್ತೆ, ಏನನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ? ಅಮೈನೋ ಆಸಿಡ್ಸ್ ಅಲ್ಲ, ಸಾರಿ ತಪ್ಪು ಬರಿತಿದ್ದೀನಿ. ಝೈಲಮ್ ಏನಿದೆ ಇದು ವಾಟರ್ ಹಾಗೂ ಮಿನರಲ್ಸ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಝೈಲಮ್ ಅಂಗಾಂಶ ಏನಿದೆ ಇದು ನೀರು ಹಾಗೂ ಖನಿಜಗಳನ್ನ ಸಾಗಾಣಿಕೆ ಮಾಡುತ್ತೆ. ಫ್ಲೋಯಮ್ ಏನನ್ನ ಸಾಗಾಣಿಕೆ ಮಾಡುತ್ತೆ? ಆಹಾರ, ಫುಡ್ ಸಬ್ಸ್ಟೆನ್ಸ್ ಹಾಗೂ ಅಮೈನೋ ಆಸಿಡ್ಸ್ನ, ಅಮೈನೋ ಆಮ್ಲಗಳು, ಆಹಾರ ಹಾಗೂ ಅಮೈನೋ ಆಮ್ಲಗಳನ್ನ ಸಾಗಾಣಿಕೆ ಮಾಡುತ್ತೆ. ಓಕೆನಾ. ಸೊ ಉತ್ತರ ಏನು ಇದರಲ್ಲಿ? ಬೇಗ ಹೇಳಿ, ಉತ್ತರ ಏನು? ನೀರಿನ ಸಾಗಾಣಿಕೆ. ಸೊ ಎ ಏನಿದೆ ಇದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಎಸ್. ಇಲ್ಲಿ ಸ್ವಲ್ಪ ಟೆಕ್ಸ್ಟ್ ಕಟ್ ಆಗಿದೆ, ಬಟ್ ನಾನು ಇಲ್ಲಿ ಕೆಳಗೆ ಬರಿತೀನಿ, ಲೀವ್ಸ್ ಅಂತ ಬರೆದಿದೆ ಇಲ್ಲಿ. ಓಕೆ,
ಸರಿ, ಏನು ಕೇಳ್ತಿದ್ದಾರೆ, ನೀಡ್ ಫಾರ್ ಸಕ್ಷನ್ ಪ್ರೆಷರ್ ಇನ್ ಪ್ಲಾಂಟ್ಸ್ ಇಸ್, ಏನಕ್ಕೋಸ್ಕರ ಪ್ಲಾಂಟಲ್ಲಿ ಸಕ್ಷನ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸಸ್ಯಗಳಲ್ಲಿ ಯಾವ ಕಾರಣಕ್ಕಾಗಿ ಶೋಷಣ ಒತ್ತಡ ಸೃಷ್ಟಿಯಾಗುತ್ತೆ ಅಂತ ಕೇಳ್ತಿದ್ದಾರೆ. ಟು ಓವರ್ಕಮ್ ದ ಡಿಫರೆನ್ಸ್ ಇನ್ ಅಯಾನ್ ಕಾನ್ಸಂಟ್ರೇಷನ್ ಬಿಟ್ವೀನ್ ರೂಟ್ ಆ್ಯಂಡ್ ದ ಸಾಯಿಲ್. ಇಸ್ ದಿಸ್ ದ ರೀಸನ್? ಇಲ್ಲ. ಯಾಕೆ? ರೂಟ್ ಹಾಗೂ ಸಾಯಿಲ್ ಅಂದರೆ ಕನ್ನಡದಲ್ಲೂ ಓದ್ಬೇಡ, ಬೇರು ಮತ್ತು ಮಣ್ಣಿನ ನಡುವಿನ ಅಯಾನು ಸಾಂದ್ರತೆಯ ವ್ಯತ್ಯಾಸವನ್ನು ನಿವಾರಿಸಲು ಶೋಷಣ ಒತ್ತಡ ಸೃಷ್ಟಿಯಾಗುತ್ತಾ? ಇಲ್ಲ. ಸೊ ಫಸ್ಟು ಪ್ಲಾಂಟ್ಸ್ ಏನು ಮಾಡ್ತವೆ, ಅಯಾನ್ಸ್ನ ಆಕ್ಟಿವ್ಲಿ ಟೇಕಪ್ ಮಾಡ್ತವೆ ಅಲ್ವಾ, ರೂಟ್ಸಲ್ಲಿರುವಂಥ ಸೆಲ್ಸು. ಸೊ ಅಯಾನ್ಸ್ನ ಆಕ್ಟಿವ್ಲಿ ಟೇಕಪ್ ಮಾಡಿದಾಗ ಆ ಡಿಫ್ರೆನ್ಸ್ನ ಓವರ್ಕಮ್ ಮಾಡಲಿಕ್ಕೆ ವಾಟರ್ ತಾನೇ ಸೆಲ್ಸ್ ಒಳಗೆ ಮೂವಿನ್ ಆಗ್ತವೆ, ಮೂವಿನ್ ಆಗುತ್ತೆ ವಾಟರ್. ಓಕೆನಾ? ಸೊ ಇಟ್ ಈಸ್ ನಾಟ್ ಹ್ಯಾಪ್ನಿಂಗ್ ಬಿಕಾಸ್ ಆಫ್ ಸಕ್ಷನ್ ಪ್ರೆಷರ್. ಅಂದರೆ ಜೀವಕೋಶಗಳು, ಬೇರಿನ ಜೀವಕೋಶಗಳು ಅಯಾನುಗಳನ್ನ, ಇದು ಅಯಾನ್ಗಳು ಅಂತ ಅಂದ್ಕೊಳ್ಳಿ, ಅಯಾನ್ಗಳು ಇದನ್ನು ಸಕ್ರಿಯವಾಗಿ ಹೀರ್ಕೊಳ್ಳುತ್ತವೆ, ATPನ ಖರ್ಚು ಮಾಡಿ ಹೀರ್ಕೊಳ್ಳುತ್ತೆ. ಸೊ ಇದರಲ್ಲಿ ಸಾಂದ್ರತೆಯ ವ್ಯತ್ಯಾಸ ಉಂಟಾಗುತ್ತೆ, ಅಯಾನುಗಳ ಸಾಂದ್ರತೆಯ ವ್ಯತ್ಯಾಸ ಉಂಟಾಗುತ್ತೆ. ಈ ವ್ಯತ್ಯಾಸನ ನೀಗಿಸ್ಲಿಕ್ಕೆ ನೀರೇನಿದೆ ತಾನಾಗ್ತಾನೆ ಕೋಶದ ಒಳಗೆ ಹೋಗುತ್ತೆ. ಆಯಿತಾ ಮಕ್ಕಳೇ? ಸೊ ಇದರಿಂದ ನೀರನ್ನು ಕೋಶದ ಒಳಗೆ ಸೇರಿಸಲಿಕ್ಕೆ ಶೋಷಣ ಒತ್ತಡ ಸೃಷ್ಟಿಯಾಗಲ್ಲ. ಸೊ ಇದು ತಪ್ಪಾದ ಆಯ್ಕೆ. This is the wrong option. Transport food in two directions, definitely not. ಇದು xylem ಫಂಕ್ಷನ್ ಆಗುತ್ತೆ, ಫ್ಲೋಯಮ್ ಫಂಕ್ಷನ್ ಆಗುತ್ತೆ. ಬಟ್ ಈ ಸಕ್ಷನ್ ಪ್ರೆಷರ್ ಕ್ರಿಯೇಟ್ ಆಗೋದು ಟ್ರಾನ್ಸ್ಪಿರೇಷನ್ ನಡೆಯೋದು xylem ಮೂಲಕ. ಬಾಷ್ಪ ವಿಸರ್ಜನೆಯಿಂದ ಶೋಷಣ ಒತ್ತಡ ಸೃಷ್ಟಿಯಾಗುತ್ತೆ, ಹಾಗೂ ಶೋಷಣ ಒತ್ತಡ ಸೃಷ್ಟಿಯಾಗೋದು xylem ಅಂಗಾಂಶದಲ್ಲಿ. ಸೊ ಎರಡನೆಯ ಆಹಾರ ಸಾಗಾಣಿಕೆ ತಪ್ಪಾದ ಆಯ್ಕೆ ಆಗುತ್ತೆ. ಟು ಕ್ಯಾರಿ ವಾಟರ್ ಟು ಹೈಯರ್ ಪಾರ್ಟ್ಸ್, ದಿಸ್ ಇಸ್ ದ ಆನ್ಸರ್. ಓಕೆನಾ? ಸೊ ಕ್ಯಾರಿ ವಾಟರ್ ಟು ಹೈಯರ್ ಪಾರ್ಟ್ಸ್ ಏನಿದೆ, ಇದು ನೀರನ್ನು ಬೇರೆ ಎತ್ತರದ ಭಾಗಗಳಿಗೆ ಸಾಗಾಣಿಕೆ ಮಾಡಲಿಕ್ಕೆ ಶೋಷಣ ಒತ್ತಡ ಉಂಟಾಗುತ್ತೆ. ಸೊ ಸಿ ಏನಿದೆ ಇದು ಸರಿಯಾದ ಉತ್ತರ. ಓಕೆನಾ? ಆ್ಯಕ್ಚುಲಿ ಒಂಥರ ನೋಡ್ಲಿಕ್ಕೆ ಹೋದರೆ ಡಿ ಕೂಡ ಆಲ್ಮೋಸ್ಟ್ ಸರಿಯಾದ ಉತ್ತರನೇ ಆಗುತ್ತೆ. ಬಟ್ ಇಲ್ಲಿ ನೀವು ಕ್ಲಿಯರ್ ಆಗಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಹಾಗೆ ಹೈಯರ್ ಪಾರ್ಟ್ಸಿಗೆ ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡೋದು ಸರಿಯಾದ ಉತ್ತರ ಅಂತ ಬರಿಬೇಕು. ಆಯಿತಾ ಮಕ್ಕಳೇ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ಹಿಮೋಗ್ಲೋಬಿನ್. ದಿಸ್ ಇಸ್ ಇಂಟ್ರೆಸ್ಟಿಂಗ್, LBA ಅಲ್ಲಿ ಬಂದಿರುವಂಥ ಕ್ವೆಶ್ಚನ್, 47th ಕ್ವೆಶ್ಚನ್ ಇದು. Hemoglobin content in the blood of two persons A and B is found to be 9 gram per DL and 13 gram per DL. So ನಮ್ಮ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ. ಆಯಿತಾ? ಸೊ ಹಿಮೋಗ್ಲೋಬಿನ್ ಮಟ್ಟ ಪರ್ಸನ್ ಎ ಅಲ್ಲಿ 9 ಗ್ರಾಮ್ ಪರ್ ಡೆಸಿಲೀಟರ್ ಹಾಗೂ ಪರ್ಸನ್ ಬಿ ಅಲ್ಲಿ 13 ಗ್ರಾಮ್ ಪರ್ ಡೆಸಿಲೀಟರ್ ಇರುತ್ತೆ. ಓಕೆನಾ? ಈಗೇನು ಕೇಳ್ತಿದ್ದಾರೆ, ವಿಚ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ರಿಗಾರ್ಡಿಂಗ್ ದ ಆಕ್ಸಿಜನ್ ಸಪ್ಲೈ ಇನ್ ದರ್ ಬಾಡಿ? ಆಕ್ಸಿಜನ್ ಸಪ್ಲೈ ಪರ್ಸನ್ ಎ ಅಲ್ಲಿ ಪರ್ಸನ್ ಬಿಗಿನ ಜಾಸ್ತಿ ಇರುತ್ತಾ ಅಥವಾ ಪರ್ಸನ್ ಬಿ ಅಲ್ಲಿ ಪರ್ಸನ್ ಎಗಿನ ಜಾಸ್ತಿ ಇರುತ್ತಾ ಅಂತ ಕೇಳ್ತಿದ್ದಾರೆ. ಅಂದರೆ ಎರಡು ಮನುಷ್ಯರು, ಎ ಹಾಗೂ ಬಿ ಮನುಷ್ಯ ಇರ್ತಾರೆ. ಆಯಿತಾ? ಸೊ ಎ ಮನುಷ್ಯನಲ್ಲಿ ಹಿಮೋಗ್ಲೋಬಿನ್ ಮಟ್ಟ 9 ಗ್ರಾಮ್ ಪರ್ ಡೆಸಿಲೀಟರ್ ಇರುತ್ತೆ, ಬಿ ಮನುಷ್ಯನಲ್ಲಿ 13 ಗ್ರಾಮ್ ಪರ್ ಡೆಸಿಲೀಟರ್ ಇರುತ್ತೆ. ಆಯಿತಾ ಮಕ್ಕಳೇ? ಸೊ ಇಲ್ಲಿ ಎರಡು ಸೆಂಟೆನ್ಸ್ನ ಕೊಟ್ಟಿದ್ದಾರೆ. ಮೊದಲನೇದ್ರಲ್ಲಿ ಏನು ಅಂತಿದ್ದಾರೆ, ಎ ವ್ಯಕ್ತಿಯಲ್ಲಿ ಬಿಗಿನ ಹೆಚ್ಚು ಆಮ್ಲಜನಕ ಪೂರೈಕೆ ಆಗುತ್ತೆ ಅಥವಾ ಬಿ ವ್ಯಕ್ತಿಯಲ್ಲಿ ಎಗಿಂತ ಹೆಚ್ಚು ಆಮ್ಲಜನಕ ಪೂರೈಕೆ ಆಗುತ್ತೆ ಅಂತ ಕೇಳಿದ್ದಾರೆ. ಇವೆರಡರಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ಕೇಳ್ತಿದ್ದಾರೆ. ಆಯಿತಾ? ಓಕೆ, ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು, ಹಿಮೋಗ್ಲೋಬಿನ್ ಇಸ್ ದ ರೆಸ್ಪಿರೇಟರಿ ಪಿಗ್ಮೆಂಟ್. ಹಿಮೋಗ್ಲೋಬಿನ್ ಏನಿದೆ, ಇಟ್ ಇಸ್ ಅ ರೆಸ್ಪಿರೇಟರಿ ಪಿಗ್ಮೆಂಟ್. ಅಂದರೆ ಇದು ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ನ ಫೆಸಿಲಿಟೇಟ್ ಮಾಡುತ್ತೆ. ಆಯಿತಾ? ಇದು ಉಸಿರಾಟದ ವರ್ಣದ್ರವ್ಯ, ಇದು ಆಮ್ಲಜನಕದ ಪೂರೈಕೆನ ಹೆಚ್ಚು ಮಾಡುತ್ತೆ. ಆಯಿತಾ? ಆಮ್ಲಜನಕದ ಪೂರೈಕೆ ನಡೆಸಲಿಕ್ಕೆ ಅನುವು ಮಾಡಿಕೊಡುತ್ತೆ ಅಂತ ಅನ್ಕೋಬೋದು. ಈಗ ಹಿಮೋಗ್ಲೋಬಿನ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಜಾಸ್ತಿ ಸಾಧಾರಣವಾಗಿ ಆಮ್ಲಜನಕ ಪೂರೈಕೆ ಆಗುತ್ತೆ. ಹಿಮೋಗ್ಲೋಬಿನ್ ಎಷ್ಟು ಜಾಸ್ತಿ ಇದೆಯೋ ಅಷ್ಟು ಜಾಸ್ತಿ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಸೊ ಈಗ ಯಾರಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಇದೆ? ಪರ್ಸನ್ ಎ ಅಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಇದೆ. ಪರ್ಸನ್ ಬಿ ಅಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಇದೆ. ಅಂದರೆ ಬಿ ಮನುಷ್ಯ ಏನಿದ್ದಾರೆ ಇವರಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಾಗಿದೆ. ಸೊ ಬಿ ವ್ಯಕ್ತಿಯಲ್ಲಿ ಎಗಿಂತ ಹೆಚ್ಚು ಆಮ್ಲಜನಕ ಪೂರೈಕೆ ಆಗುತ್ತೆ. ನಿಮ್ಮ LBA ಅಲ್ಲಿ ತಪ್ಪು ಉತ್ತರ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಅದನ್ನು ನೋಡಿ ಸರಿಯಾದ ಉತ್ತರನ ಬರೀರಿ. ಆಯಿತಾ? ಸೊ ಬಿ ಪರ್ಸನ್ ಏನಿದ್ದಾರೆ ಇವರಲ್ಲಿ ಜಾಸ್ತಿ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಓಕೆ 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 ನೆಕ್ಸ್ಟ್, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಇಲ್ಲಿ ಇಂಗ್ಲೀಷಲ್ಲಿ ಲೇಬಲ್ಸ್ ಇಲ್ಲ, ನಾನು ಇಲ್ಲಿ ಬರೆದುಬಿಡ್ತೀನಿ.
ನಿಮಗೆ ಕಾಣದೇ ಇರ್ಬೋದು, ಇಲ್ಲಿ ಆಚೆ ಬರೆಯೋಣ. ಸೊ ಇದೇನಿದೆ ಮೇಲಿನ ಡಬ್ಬ ಇಟ್ ಇಸ್ ಲಂಗ್ಸ್, ಕೆಳಗಿನ ಡಬ್ಬ ಹಾರ್ಟು, ಕೊನೆಯದು ಇದು ಬಾಡಿ ಆರ್ಗನ್ಸ್ ಆರ್ ಬಾಡಿ ಪಾರ್ಟ್ಸ್, ಬಾಡಿ ಆರ್ಗನ್ಸ್ ಅಂತ ಬರೀತೀನಿ. ಓಕೆ, ಕನ್ನಡದಲ್ಲಿ ಲೇಬಲಿಂಗ್ ಇದೆ, ಅದಕ್ಕೆ ಇಂಗ್ಲೀಷಲ್ಲಿ ಬರೆದಿದ್ದೀನಿ. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಇನ್ ಮ್ಯಾಮಲ್ಸ್ ಇಸ್ ಗಿವನ್ ಬಿಲೋ. ಅಂದರೆ ಸ್ತನಿಗಳಲ್ಲಿ ನಡೆಯುವಂತಹ ರಕ್ತ ಪರಿಚಲನೆಯ ರೇಖಾತ್ಮಕ ಚಿತ್ರನ ಇಲ್ಲಿ ನೀಡಿದ್ದಾರೆ. ಸೊ ಇದರಲ್ಲಿ ನಾವೇನು ಮಾಡಬೇಕು, ಎಕ್ಸ್ ಹಾಗೂ ವೈ ಬ್ಲಡ್ ವೆಸಲ್ಸ್ನ ಲೇಬಲ್ ಮಾಡಬೇಕು. ಸೊ ಇಲ್ಲಿ ಎಕ್ಸ್ ಬ್ಲಡ್ ವೆಸಲ್ ಇದೆ ಹಾಗೂ ಇಲ್ಲಿ ವೈ ಬ್ಲಡ್ ವೆಸಲ್ ಇದೆ, ಇದನ್ನು ಲೇಬಲ್ ಮಾಡಬೇಕು. ಎಕ್ಸ್ ಮತ್ತು ವೈ ರಕ್ತನಾಳಗಳನ್ನ ನಾವು ಗುರುತಿಸ್ಬೇಕು, ಹೆಸರಿಸ್ಬೇಕು. ವಿಚ್ ಬ್ಲಡ್ ವೆಸಲ್ ಹ್ಯಾಸ್ ವಾಲ್ವ್ಸ್ ಅಂತ ಹೇಳಬೇಕು, ಯಾವ ರಕ್ತನಾಳಗಳಲ್ಲಿ ಕವಾಟುಗಳು ಇರುತ್ತವೆ ಅಂತ ಹೇಳಬೇಕು. ಆಯಿತಾ ಮಕ್ಕಳೇ? ಸೊ ಇಲ್ಲಿ ನೋಡಿ, ಎಕ್ಸ್ ಏನು ಮಾಡ್ತಿದೆ, ಹಾರ್ಟಿಂದ ಬಾಡಿ ಪಾರ್ಟ್ಸ್ಗೆ ಬ್ಲಡ್ನ ತರ್ತಿದೆ, ಹೃದಯದಿಂದ ದೇಹದ ಅಂಗಗಳಿಗೆ ರಕ್ತನ ತರ್ತಿದೆ. ಸೊ ಇದು ಯಾವ ರಕ್ತನಾಳ ಆಗಿರುತ್ತೆ, ಇದು ಯಾವ ಬ್ಲಡ್ ವೆಸಲ್ ಆಗಿರುತ್ತೆ? ಎಕ್ಸ್ ವಿಲ್ ಬಿ ಏನು, ಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಓಕೆ, ಸೊ ಎಕ್ಸ್ ಇಸ್ ಗೋಯಿಂಗ್ ಟು ಬಿ ಆರ್ಟರೀಸ್, ಅಪ್ಪ ಧಮನಿಗಳು ನಮ್ಮ ಎಕ್ಸ್. ಓಕೆನಾ? ಸೊ ವೈ ಏನು ಮಾಡ್ತಿದೆ, ಬಾಡಿಯಿಂದ ಹಾರ್ಟಿಗೆ ಬ್ಲಡ್ನ ತೊಗೊಂಡು ಹೋಗ್ತಿದೆ. ಈಗ ತಾನೇ ಡಿಸ್ಕಸ್ ಮಾಡಿದ್ವಿ ಅಲ್ವಾ, ದೇಹದ ಭಾಗಗಳಿಂದ ಹೃದಯಕ್ಕೆ ರಕ್ತನ ಸಾಗಣೆ ಮಾಡ್ತಿದೆ. ಸೊ ವೈ ಏನು ವೇನ್ಸ್, ಕರೆಕ್ಟ್. ಸೊ ವೈ ಬಂದು ಅಭಿಧಮನಿಗಳು ಆಗಿರ್ತವೆ. ಆಯಿತಾ? ಈಗ ಯಾವುದರಲ್ಲಿ ವಾಲ್ವ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಸೊ ವೈ ಅಂದರೆ ನಮ್ಮ ವೇನ್ಸ್ ಏನಿದ್ದಾವೆ ಇದರಲ್ಲಿ ಬ್ಲಡ್ಡಿನ ಫ್ಲೋ ಪ್ರೆಷರ್ ಏನಿದೆ ಅದು ಕಡಿಮೆ ಇರುತ್ತೆ, ಬಿಕಾಸ್ ಇಟ್ ಇಸ್ ಡಿಆಕ್ಸಿಜನೇಟೆಡ್ ಬ್ಲಡ್ ಆ್ಯಂಡ್ ಅದು ಬಾಡಿ ಆರ್ಗನ್ಸಿಂದ ಬರ್ತಿದೆ. ಸೊ ಬ್ಲಡ್ ಪ್ರೆಷರ್ ಏನಿದೆ ಅದು ಕಡಿಮೆ ಇರುತ್ತೆ. ಸೊ ಬ್ಲಡ್ಡಿನ ಬ್ಯಾಕ್ ಫ್ಲೋನ ಪ್ರಿವೆಂಟ್ ಮಾಡಲಿಕ್ಕೆ ವೇನ್ಸಲ್ಲಿ ಏನಿರುತ್ತೆ, ವಾಲ್ವ್ಸ್ ಇರುತ್ತೆ. ಆಯಿತಾ ಮಕ್ಕಳೇ? ಅಂದರೆ ಅಭಿಧಮನಿಗಳಲ್ಲಿ ರಕ್ತದ ಹರಿವಿನ ಒತ್ತಡ ಏನಿದೆ ಅದು ಕಡಿಮೆ ಇರುತ್ತೆ, ಯಾಕಂದರೆ ಅಂಗಾಂಶದಿಂದ ಏನು ಆಮ್ಲಜನಕ ರಿಕ್ತ ರಕ್ತ ಬರ್ತಿರುತ್ತೆ. ಸೊ ಅಂಗಾಂಶಗಳು ಪಂಪ್ ಮಾಡೋದಿಲ್ಲ ರಕ್ತನ ಅಲ್ವಾ, ಸೊ ಅದಕ್ಕಾಗಿ ಒತ್ತಡ ಏನಿದೆ ಕಡಿಮೆ ಇರುತ್ತೆ. ಸೊ ಒತ್ತಡ ಕಡಿಮೆ ಇರೋದ್ರಿಂದ ರಕ್ತದ ಹಿಂದ್ಗಡೆ ಹರಿವು ಹರಿವು ಅಂತಾರೆ, ಗೊತ್ತಿಲ್ಲ, ಹಿಂದ್ಗಡೆ ಬರದೇ ಇರಲಿ ರಕ್ತ ಅನ್ನೋದಕ್ಕೆ ಕವಾಟುಗಳು ಇರುತ್ತೆ. ಆಯಿತಾ ಮಕ್ಕಳೇ? ಯಾವುದರಲ್ಲಿ? ಅಭಿಧಮನಿಗಳಲ್ಲಿ. ಸೊ ಉತ್ತರ ಏನು? ಎಸ್. ಸೊ ಉತ್ತರ ಈ ರೀತಿ ಬರಿಬೇಕು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಆನ್ಸರ್ ಬಂದ್ಬಿಟ್ಟಿದೆ. ಎನಿವೆ, ಆನ್ಸರ್ನ ಕಾಣಿಸ್ತಿಲ್ಲ ಅಂತ ಅನ್ಕೋಬೇಕು. ಓಕೆನಾ? ಇನ್ 2 ಆನಿಮಲ್ಸ್, ಪಿ ಆ್ಯಂಡ್ ಕ್ಯೂ ಅಂತ 2 ಆನಿಮಲ್ಸ್ ಇದೆ. ಸ್ಮಾಲ್ ಇಂಟೆಸ್ಟೈನ್ 85 ಫೀಟ್ ಮತ್ತು 15 ಫೀಟ್ ಇದೆ. ಪಿ ಅಲ್ಲಿ 85 ಫೀಟ್ ಸ್ಮಾಲ್ ಇಂಟೆಸ್ಟೈನ್, ಕ್ಯೂ ಅಲ್ಲಿ 15 ಫೀಟ್ ಸ್ಮಾಲ್ ಇಂಟೆಸ್ಟೈನ್. ಆಯಿತಾ? ವಿಚ್ ಆನಿಮಲ್ ಡೈಜೆಷನ್ ಪ್ರೋಸೆಸ್ ಇಸ್ ಸ್ಲೋ ಆ್ಯಂಡ್ ಫಾಸ್ಟ್? ವೈ ಎಕ್ಸ್ಪ್ಲೇನ್ ವಿತ್ ಸೂಟಬಲ್ ಆನ್ಸರ್ ಅಂತ ಕೇಳ್ತಿದ್ದಾರೆ. ಸೊ 2 ಪ್ರಾಣಿಗಳಿದ್ದಾವೆ, ಪಿ ಹಾಗೂ ಕ್ಯೂ. ಆಯಿತಾ? ಪಿ ಪ್ರಾಣಿ ಏನಿದೆ ಇದರಲ್ಲಿ 85 ಅಡಿಯ ಏನಿದೆ ಸಣ್ಣ ಕರುಳಿದೆ. ಕ್ಯೂ ಪ್ರಾಣಿಯಲ್ಲಿ 15 ಅಡಿಯ ಸಣ್ಣ ಕರುಳು ಇದೆ. ಇವೆರಡರಲ್ಲಿ ಯಾವುದರಲ್ಲಿ ಜೀರ್ಣಕ್ರಿಯೆ ಹೆಚ್ಚು ವೇಗದಲ್ಲಿ ನಡೆಯುತ್ತೆ, ಯಾವುದರಲ್ಲಿ ಕಡಿಮೆ ವೇಗದಲ್ಲಿ ನಡೆಯುತ್ತೆ, ಯಾಕೆ ಹಾಗೂ ಇದಕ್ಕೆ ಸಮರ್ಥನೆ ಕೊಡಿ, ಸೂಕ್ತ ಉತ್ತರದೊಂದಿಗೆ ವಿವರಿಸಿ, ಉದಾಹರಣೆನ ಕೊಟ್ಟು ವಿವರಿಸಿ ಅಂತ ಕೇಳ್ತಿದ್ದಾರೆ. ಸೊ ಈಗ ನೀವೇನು ಅರ್ಥ ಮಾಡ್ಕೋಬೇಕು, ವಾಪಸ್ ಹೋಗೋಣ. ಆನ್ಸರ್ ನೋಡಿ ಪರವಾಗಿಲ್ಲ. ಸೊ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಈ ಆಮ್ನಿವೋರಸ್ ಹಾಗೂ ಕಾರ್ನಿವೋರಸ್ ಆರ್ಗ್ಯಾನಿಸಮ್ಸ್ ಇರ್ತವೆ ಅಲ್ಲ, ಸೊ ಈ ಆರ್ಗ್ಯಾನಿಸಮ್ಸಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಏನಿದೆ ಇದರ ಲೆಂತು ಕಡಿಮೆ ಇರುತ್ತೆ. ಯಾವುದು? ಆಮ್ನಿವೋರಸ್ ಹಾಗೂ ಕಾರ್ನಿವೋರಸ್. ಆಮ್ನಿವೋರಸಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಕಾರ್ನಿವೋರಸಲ್ಲಿ ತುಂಬ ಕಡಿಮೆ ಇರುತ್ತೆ. ಆಯಿತಾ? ಯಾಕೆ? ಬಿಕಾಸ್ ಹರ್ಬಿವೋರಸ್ ಆನಿಮಲ್ಸ್ ಏನಿದ್ದಾವೆ ಅದರಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಏನಿದೆ ದೊಡ್ಡದಾಗಿರುತ್ತೆ. ಯಾಕಂದರೆ ಹರ್ಬಿವೋರಸ್ ಆರ್ಗ್ಯಾನಿಸಮ್ಸ್ ಇರ್ತವೆ ಅಲ್ವಾ, ಸೊ ಕೌ ರೀತಿಯ ಆರ್ಗ್ಯಾನಿಸಮ್ಸ್ನಲ್ಲಿ ಸೆಲ್ಯುಲೋಸ್, ಕೌ ಏನು ತಿನ್ನತ್ತೆ? ಗ್ರಾಸ್ನ ತಿನ್ನತ್ತೆ. ಗ್ರಾಸಲ್ಲಿ ಏನಿರುತ್ತೆ? ಸೆಲ್ಯುಲೋಸ್ ಅನ್ನೋ ಒಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಸೆಲ್ಯುಲೋಸ್ ಅನ್ನೋ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ನ ಬ್ರೇಕ್ ಡೌನ್ ಮಾಡಬೇಕಂದ್ರೆ ಗಟ್ಟಲ್ಲಿ, ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾ ಹೆಲ್ಪ್ ಮಾಡುತ್ತೆ. ಸೊ ಈ ಬ್ಯಾಕ್ಟೀರಿಯಾ ಹೆಲ್ಪ್ ಮಾಡಿ ಸೆಲ್ಯುಲೋಸ್ ಬ್ರೇಕ್ ಡೌನ್ ಆಗಬೇಕಂದ್ರೆ ತುಂಬ ದೊಡ್ಡ ಸ್ಮಾಲ್ ಇಂಟೆಸ್ಟೈನ್ ಬೇಕಾಗುತ್ತೆ. ಆಯಿತಾ? ಸೊ ದಟ್ ಈಸ್ ವೈ ಹರ್ಬಿವೋರ್ಸ್ ಏನಿದ್ದಾವೆ ಇದರಲ್ಲಿ ಏನು ಸ್ಮಾಲ್ ಇಂಟೆಸ್ಟೈನ್ ದೊಡ್ಡದಾಗಿರುತ್ತೆ. ಅಂದರೆ ಮಾಂಸಾಹಾರಿ ಜೀವಿಗಳಲ್ಲಿ ಸಣ್ಣ ಕರುಳು ಚಿಕ್ಕದಾಗಿರುತ್ತೆ, ಶಾಕಾಹಾರಿ ಜೀವಿಗಳು ಸಸ್ಯಾಹಾರಿ ಜೀವಿಗಳಲ್ಲಿ ಸಣ್ಣ ಕರುಳು ದೊಡ್ಡದಾಗಿರುತ್ತೆ. ಯಾಕಂದರೆ ಅವುಗಳು ಹುಲ್ಲನ್ನ ತಿನ್ನುವಂಥ ಜೀವಿಗಳು.
ಹುಲ್ಲಲ್ಲಿ ಸೆಲ್ಯುಲೋಸ್ ಅನ್ನೋ ಒಂದು ಸಂಕೀರ್ಣ ಕಾರ್ಬೋಹೈಡ್ರೇಟ್ ಇರುತ್ತೆ ಆಯಿತಾ. ಸೊ ಈ ಕಾರ್ಬೋಹೈಡ್ರೇಟನ್ನು ವಿಭಜನೆ ಮಾಡಬೇಕಂದ್ರೆ ಜೀರ್ಣಾಂಗ ವ್ಯೂಹದಲ್ಲಿ ಇರುವಂತಹ ಮೈಕ್ರೋ ಅಂದರೆ ಸೂಕ್ಷ್ಮ ಜೀವಿಗಳು ಏನು ಸಹಾಯನ ಮಾಡುತ್ತೆ. ಸೊ ಈ ಜೀರ್ಣಾಂಗ ವ್ಯೂಹದಲ್ಲಿ ಜೀರ್ಣ ಆಗಬೇಕು, ಪಚನ ಆಗಬೇಕು ಆಹಾರ ಅಂದರೆ ಜೀರ್ಣಾಂಗ ವ್ಯೂಹ ಅಂದರೆ ಸ್ಮಾಲ್ ಇಂಟೆಸ್ಟೈನ್, ನಮ್ಮ ಸಣ್ಣ ಕರುಳು ಏನಿದೆ ಅದು ಅತಿ ಉದ್ದವಾಗಿರಬೇಕಾಗಿರುತ್ತೆ ಆಯಿತಾ. ಇದು ಹಸು ರೀತಿಯ ಜೀವಿಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಆಯಿತಾ ಮಕ್ಕಳೇ. ಸೊ ಇದೇ ಉತ್ತರನ ನೀವು ಇಲ್ಲಿ ಬರಿಬೇಕು, ಈ ರೀತಿ ಬರಿಬೇಕು ಓಕೆನಾ. ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ ಬಿಕಾಸ್ ಐವ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಓಕೆನಾ. ಕನ್ನಡ ಮೀಡಿಯಂ ಮಕ್ಕಳು ಈ ರೀತಿ ಉತ್ತರನ ಬರಿಬೇಕು ಓಕೆ. ಓಕೆ, ಲೆಟ್ಸ್ ಲುಕ್ ಅಟ್ ದ ನೆಕ್ಸ್ಟ್ ಕ್ವೆಶ್ಚನ್. Events that occur in photosynthesis are given below. Write the correct order. ಸೊ ಇಲ್ಲಿ 4 ಇವೆಂಟ್ಸ್ನ ಕೊಟ್ಟಿದ್ದಾರೆ, ಇದನ್ನು ಕರೆಕ್ಟ್ ಆರ್ಡರಲ್ಲಿ ಬರಿಬೇಕು. ದ್ಯುತಿ ಸಂಶ್ಲೇಷಣೆಯಲ್ಲಿ ಆಗುವಂತಹ ಘಟನೆಗಳ ಕ್ರಮನ ಅಂದರೆ 4 ಘಟನೆಗಳನ್ನ ಕೊಟ್ಟಿದ್ದಾರೆ, ಇದನ್ನು ನಾವು ಕ್ರಮವಾಗಿ ಜೋಡಿಸ್ಬೇಕು ಆಯಿತಾ ಮಕ್ಕಳೇ. ಓಕೆ, ಸೊ ಫಸ್ಟ್ ಸ್ಟೆಪ್ ಏನು ಫೋಟೋಸಿಂಥಿಸಿಸ್ ಅಲ್ಲಿ ಇಟ್ ಈಸ್ ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್ ಬೈ ಕ್ಲೋರೋಫಿಲ್. ಸೂರ್ಯನ ಬೆಳಕನ್ನು ಪತ್ರ ಹರಿತು ಹೀರಿಕೊಳ್ಳುತ್ತೆ, ಇದು ಮೊದಲನೆಯ ಸ್ಟೆಪ್, ಮೊದಲನೆಯ ಹಂತ ಅಥವಾ ಘಟನೆ. ಎರಡನೆಯದರಲ್ಲಿ ಸನ್ಲೈಟ್ ಇಸ್ ಕನ್ವರ್ಟೆಡ್ ಟು ಅಥವಾ ಸೋಲಾರ್ ಎನರ್ಜಿ ಇಸ್ ಕನ್ವರ್ಟೆಡ್ ಟು ಕೆಮಿಕಲ್ ಎನರ್ಜಿ. ಸೌರ ಬೆಳಕೇನಿದೆ ಇದು ರಾಸಾಯನಿಕ ಶಕ್ತಿಯಾಗಿ ಬದಲಾವಣೆ ಆಗತ್ತೆ, ಪರಿವರ್ತನೆಗೊಳ್ಳುತ್ತೆ. ಮೂರನೆಯ ಹಂತದಲ್ಲಿ ನೀರಿನ ವಿಭಜನೆ ಆಗುತ್ತೆ, ಹೈಡ್ರೋಜನ್ ಹಾಗೂ ಆಮ್ಲಜನಕವಾಗಿ. ನೀರಿನ ಅಣುವಿನ ವಾಟರ್ ಬ್ರೇಕ್ ಡೌನ್ ಆಗುತ್ತೆ ಇಂಟು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಫೋರ್ತ್ ಸ್ಟೆಪ್ಪಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಡ್ಯೂಸ್ ಆಗುತ್ತೆ ಟು ಕಾರ್ಬೋಹೈಡ್ರೇಟ್, ಅಂದರೆ ಇಂಗಾಲದ ಡೈಆಕ್ಸೈಡ್ನ ಅಪಕರ್ಷಣೆಗೊಳಿಸಿ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗುತ್ತೆ. ಸೊ ಇದರಲ್ಲಿ ಕರೆಕ್ಟಾದ ಸ್ಟೇಟ್ಮೆಂಟ್ಸ್ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್ ಯಾವುದು? ಇಟ್ ಈಸ್ ಸೆಕೆಂಡ್ ಸ್ಟೇಟ್ಮೆಂಟ್ ಆ್ಯಕ್ಚುಲಿ. ಸೊ 2 is the first statement. 2 ಇಂದ ಎಲ್ಲಿಗೆ ಹೋಗಬೇಕು? ಲೈಟ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ. ಸೊ ಇಟ್ ಇಸ್ 4. 2 4, 4ಇಂದ 1, 2 4 1 3. ಸೊ ಸರಿಯಾಗಿ ಜೋಡಿಸಿದ್ರೆ 2 4 1 3 ಆಗುತ್ತೆ, ಸರಿಯಾದ ಕ್ರಮ ಓಕೆನಾ. ಕರೆಕ್ಟ್ ಅದು 2 4 1 3 ಕರೆಕ್ಟು. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಈ ರೀತಿ ಆನ್ಸರ್ ಮಾಡ್ತಾರೆ, ಕನ್ನಡ ಮಾಧ್ಯಮದ ಮಕ್ಕಳು ಈ ರೀತಿ ಉತ್ತರನ ಬರಿಬೇಕು ಓಕೆನಾ. ಓಕೆ, ಎಸ್, ನೆಕ್ಸ್ಟ್ ಇನ್ನೊಂದು ಕ್ವೆಶನ್. ವಾಟ್ ಈಸ್ ದ ರೋಲ್ ಆಫ್ ದ ಫಾಲೋಯಿಂಗ್ ಎನ್ಸೈಮ್ಸ್ ಇನ್ ದ ಹ್ಯೂಮನ್ ಎಲಿಮೆಂಟರಿ ಕೆನಾಲ್? ಸೊ ಮಾನವ ಜೀರ್ಣಾಂಗ ವ್ಯೂಹದಲ್ಲಿ ಈ ಕಿಣ್ವಗಳ ಪಾತ್ರ ಏನು ಅಂತ ಕೇಳ್ತಿದ್ದಾರೆ. ಯಾವುದಿದು? ಟ್ರಿಪ್ಸಿನ್, ಅಮೈಲೇಸ್ ಹಾಗೂ ಲೈಪೇಸ್ ಎನ್ಸೈಮ್ಸ್ ಆಯಿತಾ. ಸೊ ಟ್ರಿಪ್ಸಿನ್ ಎನ್ಸೈಮ್ಸ್ನ ಏನು ಪ್ರೊಡ್ಯೂಸ್ ಮಾಡುತ್ತೆ? ನಮ್ಮ ಪ್ಯಾನ್ಕ್ರಿಯಾಸ್ ಪ್ರೊಡ್ಯೂಸ್ ಮಾಡುತ್ತೆ. ಪ್ಯಾನ್ಕ್ರಿಯಾಸ್ ಪ್ರೊಡ್ಯೂಸ್ ಮಾಡುತ್ತೆ ಟ್ರಿಪ್ಸಿನ್ನ. ಹಾಗೂ ಅಂದರೆ ಮೇದೋಜೀರಕ ಗ್ರಂಥಿ ಏನಿದೆ ಇದು ಟ್ರಿಪ್ಸಿನ್ ಅನ್ನೋ ಕಿಣ್ವನ ಬಿಡುಗಡೆ ಮಾಡುತ್ತೆ. ಟ್ರಿಪ್ಸಿನ್ನ ಕಾರ್ಯ ಏನು? ಇಟ್ ಇಸ್ ಪ್ರೋಟೀನ್ ಬ್ರೇಕ್ ಡೌನ್, ಪ್ರೋಟೀನನ್ನು ವಿಭಜನೆ ಮಾಡುತ್ತೆ ನಮ್ಮ ಟ್ರಿಪ್ಸಿನ್ ಅನ್ನೋ ಒಂದು ಕಿಣ್ವ. ಓಕೆ, ನೆಕ್ಸ್ಟು ಅಮೈಲೇಸ್. ಅಮೈಲೇಸ್ ನಮ್ಮ ಬಾಯಲ್ಲಿ ಇರುವಂತಹ ಸಲೈವರಿ ಗ್ಲಾಂಡ್ಸು ಪ್ರೊಡ್ಯೂಸ್ ಮಾಡುತ್ತೆ. ಸಲೈವರಿ ಅಮೈಲೇಸ್ನ ಪ್ಯಾನ್ಕ್ರಿಯಾಸ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ, ಅದು ಪ್ಯಾನ್ಕ್ರಿಯಾಟಿಕ್ ಅಮೈಲೇಸ್ ಆಗುತ್ತೆ. ಬಟ್ ಡೋಂಟ್ ವರಿ ಅಬೌಟ್ ದಟ್. ಅಮೈಲೇಸ್ ಏನಿದೆ ಸಲೈವರಿ ಗ್ಲಾಂಡ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಅಮೈಲೇಸ್ ಅನ್ನೋ ಕಿಣ್ವನ ನಮ್ಮ ಏನು ಬಾಯಿಯಲ್ಲಿ ಇರುವಂತಹ ಲಾಲಾರಸದ ಗ್ರಂಥಿ ಏನಿದೆ ಸ್ರವಿಸತ್ತೆ ಆಯಿತಾ ಮಕ್ಕಳೇ. ಅಂದರೆ ಲಾಲಾರಸದ ಗ್ರಂಥಿ ಲಾಲಾರಸನ ಸ್ರವಿಸತ್ತೆ, ಲಾಲಾರಸದಲ್ಲಿ ಲಾಲಾರಸದ ಅಮೈಲೇಸ್ ಇರುತ್ತೆ. ಸಲೈವರಿ ಗ್ಲಾಂಡ್ ಸಲೈವಾನ ಸೆಕ್ರೀಟ್ ಮಾಡುತ್ತೆ, ಸಲೈವಾದಲ್ಲಿ ಸಲೈವರಿ ಅಮೈಲೇಸ್ ಇರುತ್ತೆ. ಇದರ ಫಂಕ್ಷನ್ ಏನು? ಕಾರ್ಬೋಹೈಡ್ರೇಟ್ ಬ್ರೇಕ್ ಡೌನ್, ಕಾರ್ಬೋಹೈಡ್ರೇಟ್ನ ಡೈಸ್ಯಾಕರೈಡ್ಸ್ ಆಗಿ ಬ್ರೇಕ್ ಡೌನ್ ಮಾಡುತ್ತೆ. ಕಾರ್ಬೋಹೈಡ್ರೇಟ್ ಅಣು ಏನಿದೆ ಇದನ್ನು ವಿಭಜನೆಗೊಳಿಸುತ್ತೆ ಅಮೈಲೇಸ್. ಲೈಪೇಸಿನ ಕಾರ್ಯ ಏನು? ಇದು ಫ್ಯಾಟ್ಸ್ ಮೇಲೆ ವರ್ಕ್ ಆಗುತ್ತೆ, ಕೊಬ್ಬಿನ ಅಂಶದ ಮೇಲೆ ಲೈಪೇಸ್ ಕಿಣ್ವ ಕೆಲಸ ಮಾಡುತ್ತೆ. ಇದು ಕೂಡ ಮೇದೋಜೀರಕ ಗ್ರಂಥಿಯಿಂದ ಬರ್ತಿರೋದು ಆಯಿತಾ, ಲೈಪೇಸ್. ಸೊ ಇದು ಫ್ಯಾಟ್ ಬ್ರೇಕ್ ಡೌನ್ನ ನಡೆಸುತ್ತೆ. ಫ್ಯಾಟಿ ಆಸಿಡ್ ಹಾಗೂ ಗ್ಲಿಸರಾಲ್ ಆಗಿ ಬ್ರೇಕ್ ಡೌನ್ ಮಾಡುತ್ತೆ. ಕೊಬ್ಬನ್ನು ಗ್ಲಿಸರಾಲ್ ಹಾಗೂ ಕೊಬ್ಬಿನ ಆಮ್ಲಗಳಾಗಿ ಪರಿವರ್ತನೆ ಮಾಡುತ್ತೆ ಲೈಪೇಸ್ ಅನ್ನೋ ಒಂದು ಕಿಣ್ವ. ಉತ್ತರನ ಈ ರೀತಿ ಬರಿಬೇಕು ಓಕೆ. ಸೊ ಈ ರೀತಿ ಉತ್ತರನ ಬರಿಬೇಕು. ಗ್ರಂಥಿ ಯಾವುದು ಅಂತ ಎಲ್ಲ ಹೇಳಬೇಕು, ಅಂದರೆ
ಸೆಕ್ರೀಟ್ ಮಾಡುವಂಥ ಗ್ಲ್ಯಾಂಡ್ ಯಾವುದು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಫಂಕ್ಷನ್ನ ಎಕ್ಸ್ಪ್ಲೇನ್ ಮಾಡಬೇಕು ಆಯಿತಾ. ಈ ರೀತಿಯಲ್ಲಿ ಉತ್ತರನ ಬರೀತೀರ. ಓಕೆ. Rate of breathing in aquatic organism is much faster than that seen in terrestrial organisms. ಅಂದರೆ ಜಲಚರಗಳಲ್ಲಿ ಉಸಿರಾಟದ ವೇಗ ಏನಿದೆ ಇದು ಮಾನವರಲ್ಲಿ, ಅಂದರೆ ಮಾನವರಲ್ಲಿ ಅನ್ನೋ ಬದಲು ಭೂಮಿಯ ಮೇಲೆ ಇರುವಂತಹ ಜೀವಿಗಳು ಯಾವುದಿದು, ಇದನ್ನು ನೆಲಜೀವಿಗಳು ಅಂತಾರೆ, ಇದಕ್ಕಿಂತ ಹೆಚ್ಚಾಗಿರುತ್ತೆ ಉಸಿರಾಟದ ದರ ಜಲಚರಗಳಲ್ಲಿ. ಇದಕ್ಕೆ ಕಾರಣ ಏನು ಅಂತ ಕೇಳ್ತಿದ್ದಾರೆ. ಸೊ ವಾಟರ್ ಏನಿದೆ, ಅಕ್ವೇಟಿಕ್ ಆರ್ಗ್ಯಾನಿಸಮ್ಸ್ ಇರೋದು ವಾಟರಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಕಡಿಮೆ ಇರುತ್ತೆ. ಡಿಸಾಲ್ವ್ಡ್ ಆಕ್ಸಿಜನ್ ಕಡಿಮೆ ಇರುತ್ತೆ. ಅಂದರೆ ನೀರಿನಲ್ಲಿ ಜಲಚರಗಳು ವಾಸ ಮಾಡೋದು ನೀರಿನಲ್ಲಿ ಕರಗಿದ ಆಮ್ಲಜನಕ ಕಡಿಮೆ ಇರುತ್ತೆ. ಸೊ ಕರಗಿದ ಆಮ್ಲಜನಕ ಕಡಿಮೆ ಇರೋದ್ರಿಂದ ಈ ಜೀವಿಗಳಿಗೆ ಏನು ಬೇಕು, ಉಸಿರಾಡಲಿಕ್ಕೆ ಆಮ್ಲಜನಕ ಹೆಚ್ಚಾಗಿ ಬೇಕಲ್ವಾ, ರೆಸ್ಪಿರೇಷನ್ ಮಾಡಲಿಕ್ಕೆ ಆಕ್ಸಿಜನ್ ಜಾಸ್ತಿ ಬೇಕಾಗಿರುತ್ತೆ. ಸೊ ರೆಸ್ಪಿರೇಷನ್ ಜಾಸ್ತಿ ಮಾಡಬೇಕಂದ್ರೆ ಈ ಆರ್ಗ್ಯಾನಿಸಮ್ಸ್ ಏನು ಮಾಡಬೇಕು, ಜಾಸ್ತಿ ಬ್ರೀದಿಂಗ್ನ ನಡೆಸಬೇಕು. ಬಿಕಾಸ್ ದೇ ನೀಡ್ more oxygen for respiration. ಓಕೆನಾ. ಸೊ ಈ ಜೀವಿಗಳು ಜಾಸ್ತಿ ಉಸಿರಾಟ ನಡೆಸಲಿಕ್ಕೆ ಹೆಚ್ಚು ಉಸಿರಾಟದ ದರನ ಇಟ್ಕೋಬೇಕು, ಯಾಕಂದರೆ ಆಮ್ಲಜನಕ ಹೆಚ್ಚಾಗಿ ಬೇಕಾಗಿರುತ್ತೆ ಆಯಿತಾ. ಸೊ ಈ ರೀತಿ ಉತ್ತರನ ಬರಿಬೇಕು ನೀವು. ಓಕೆ. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್, ಡಿಫ್ರೆನ್ಸಸ್ ಬಿಟ್ವೀನ್ ಏರೋಬಿಕ್ ಆ್ಯಂಡ್ ಆ್ಯನರೋಬಿಕ್ ರೆಸ್ಪಿರೇಷನಲ್ಲಿ ಬರುವಂಥ ಕ್ವೆಶನ್ ಇದು. ವಾಯುವಿಕ ಹಾಗೂ ಅವಾಯುವಿಕ ಉಸಿರಾಟದ ನಡುವೆ ಇರುವಂಥ ವ್ಯತ್ಯಾಸನ ತಿಳ್ಕೋಬೇಕು. ಇದಲ್ಲದೆ ಮೊದಲನೆಯ ಹಂತದಲ್ಲಿ ಗ್ಲೂಕೋಸ್ ಫಸ್ಟ್ ಸ್ಟೆಪ್ಪಲ್ಲಿ ನೋ ಮ್ಯಾಟರ್ ಇಫ್ ಇಟ್ ಇಸ್ ಆ್ಯನರೋಬಿಕ್ ಆರ್ ಏರೋಬಿಕ್, ಗ್ಲೂಕೋಸ್ ಇಸ್ ಗೋಯಿಂಗ್ ಟು ಗೆಟ್ ಬ್ರೋಕನ್ ಇನ್ ಟು ಪೈರುವೇಟ್. ಈ ಸ್ಟೆಪ್ಪು ನಿಮಗೆ ಗೊತ್ತೇ ಇರಬೇಕು. ಆ್ಯಂಡ್ ದಿಸ್ ಈಸ್ ಹ್ಯಾಪ್ನಿಂಗ್ ಇನ್ ದ ಸೈಟೋಪ್ಲಾಸಮ್. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ದಯವಿಟ್ಟು ತಿಳ್ಕೊಳ್ಳಿ. ಮೊದಲನೆಯ ಹಂತದಲ್ಲಿ ವಾಯುವಿಕ ಆಗಿರಲಿ ಅವಾಯುವಿಕ ಉಸಿರಾಟ ಆಗಿರಲಿ, ಮೊದಲನೆಯ ಹಂತದಲ್ಲಿ ಗ್ಲೂಕೋಸ್ ಏನಿದೆ ಪೈರುವೇಟ್ ಅಣುವಾಗಿ ವಿಭಜನೆಗೊಳ್ಳುತ್ತೆ. ಗ್ಲೂಕೋಸ್ 6 ಕಾರ್ಬನ್ ಇರುವಂಥ ಅಣು, ಪೈರುವೇಟ್ 3 ಕಾರ್ಬನ್ ಇರುವಂಥ ಅಣು. ಸೊ ಇದು ಕೋಶ ದ್ರವ್ಯದಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆ ಆಯಿತಾ ಮಕ್ಕಳೇ. ಸೊ ಇದು ಕೂಡ ಪ್ರಮುಖವಾದದ್ದು, ಇದನ್ನು ನೀವು ತಿಳ್ಕೋಬೇಕು. ಇಲ್ಲಿ ವ್ಯತ್ಯಾಸಗಳನ್ನ ನೋಡೋಣ. ಸೊ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಪ್ರೈಮ್ ಏನು ಡಿಫ್ರೆನ್ಸ್ ಏನು, ಆಕ್ಸಿಜನ್ ಯೂಟಿಲೈಸ್ ಆಗುತ್ತೆ. ಆ್ಯನರೋಬಿಕಲ್ಲಿ ಆಕ್ಸಿಜನ್ ಯೂಟಿಲೈಸ್ ಆಗಲ್ಲ. ವಾಯುವಿಕ ಉಸಿರಾಟದಲ್ಲಿ ಆಮ್ಲಜನಕದ ಪೂರೈಕೆ ಬಳಕೆ ಆಗುತ್ತೆ, ಆದರೆ ಅವಾಯುವಿಕ ಉಸಿರಾಟದಲ್ಲಿ ಆಮ್ಲಜನಕದ ಬಳಕೆ ಆಗೋದಿಲ್ಲ ಆಯಿತಾ. ಎರಡನೇದು ಎಸ್. ಸೊ ಏರೋಬಿಕ್ ರೆಸ್ಪಿರೇಷನಲ್ಲಿ ಗ್ಲೂಕೋಸ್ ಏನಿದೆ ಇದು ಕಂಪ್ಲೀಟ್ ಆಕ್ಸಿಡೇಷನ್ ಅಂಡರ್ಗೋ ಆಗಿ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಬಟ್ ಆ್ಯನರೋಬಿಕ್ ರೆಸ್ಪಿರೇಷನಲ್ಲಿ ಇದು ಮಸಲ್ ಸೆಲ್ಸಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಅಥವಾ ಈಸ್ಟಲ್ಲಿ ಏನು ಎಥನಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ವಾಯುವಿಕ ಉಸಿರಾಟದಲ್ಲಿ ನಮ್ಮ ಗ್ಲೂಕೋಸ್ ಏನಿದೆ ಅದು ಸಂಪೂರ್ಣವಾಗಿ ಉತ್ಕರ್ಷಣಗೊಂಡು ಇಂಗಾಲದ ಡೈಆಕ್ಸೈಡ್ ಹಾಗೂ ನೀರನ್ನು ನೀಡುತ್ತೆ ಹಾಗೂ ಹೆಚ್ಚು ಶಕ್ತಿಯನ್ನು ನೀಡುತ್ತೆ. ಆದರೆ ಅವಾಯುವಿಕ ಉಸಿರಾಟದಲ್ಲಿ ಏನು ಗ್ಲೂಕೋಸ್ ಏನಿದೆ ಇದು ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಹಾಗೂ ಈಸ್ಟಿನಲ್ಲಿ ಎಥನಾಲ್ ಆಗಿ ಪರಿವರ್ತನೆಗೊಳ್ಳುತ್ತೆ ಹಾಗೂ ಕಡಿಮೆ ಶಕ್ತಿನ ನೀಡುತ್ತೆ. ಓಕೆನಾ. ಸೊ ಏರೋಬಿಕ್ ರೆಸ್ಪಿರೇಷನಲ್ಲಿ ನೀವು ಸೆಪ್ರೇಟ್ ಪಾಯಿಂಟು ಬರಿಬೋದು. ಎನರ್ಜಿ ಪ್ರೊಡ್ಯೂಸ್ಡ್ ಇಸ್ ಮೋರ್, ಆ್ಯನರೋಬಿಕಲಿ ಎನರ್ಜಿ ಪ್ರೊಡ್ಯೂಸ್ಡ್ ಇಸ್ ಲೆಸ್. ಏರೋಬಿಕ್ ರೆಸ್ಪಿರೇಷನ್ ಬರೀ ಮೈಟೋಕಾಂಡ್ರಿಯಾ ಆ್ಯಂಡ್ ಸೈಟೋಪ್ಲಾಸಮಲ್ಲಿ ಅಕರ್ ಆಗುತ್ತೆ, ಬಟ್ ಆ್ಯನರೋಬಿಕ್ ರೆಸ್ಪಿರೇಷನ್ ಓನ್ಲಿ ಸೈಟೋಪ್ಲಾಸಮಲ್ಲಿ ಅಕರ್ ಆಗುತ್ತೆ. ಅಂದರೆ ವಾಯುವಿಕ ಉಸಿರಾಟ ಕೋಶದ್ರವ್ಯ ಹಾಗೂ ಮೈಟೋಕಾಂಡ್ರಿಯಾದಲ್ಲಿ ಏನು ನಡೆಯುತ್ತೆ, ಹಾಗೂ ಅವಾಯುವಿಕ ಉಸಿರಾಟ ಕೇವಲ ಕೋಶದ್ರವ್ಯದಲ್ಲಿ ನಡೆಯುತ್ತೆ. ಸೊ ಹೈಯರ್ ಆ್ಯಂಡ್ ಲೋವರ್ ಆರ್ಗ್ಯಾನಿಸಮ್ಸಲ್ಲಿ ಏರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ, ಬಟ್ ಓನ್ಲಿ ಲೋವರ್ ಆರ್ಗ್ಯಾನಿಸಮ್ಸ್ ಲೈಕ್ ಈಸ್ಟಲ್ಲಿ ಆ್ಯನರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಸರಳ ಹಾಗೂ ಸಂಕೀರ್ಣ ಜೀವಿಗಳಲ್ಲಿ ಏನು ನಮ್ಮ ವಾಯುವಿಕ ಉಸಿರಾಟ ನಡೆಯುತ್ತೆ, ಆದರೆ ಅವಾಯುವಿಕ ಉಸಿರಾಟ ಕೇವಲ ಈಸ್ಟ್ ರೀತಿಯ ಏನು ಸರಳ ಜೀವಿಗಳಲ್ಲಿ ನಡೆಯುತ್ತೆ. ಹಾಗೂ ಏನು ಒಂದೊಂದು ಸಲ ನಮ್ಮ ಸ್ನಾಯು ಕೋಶಗಳಲ್ಲಿ ಕೂಡ ನಡೆಯುತ್ತೆ ಆಯಿತಾ ಮಕ್ಕಳೇ. ಓಕೆ. ಅಂದರೆ ಒಂದೊಂದು ಸಲ ನಮ್ಮ ಮಸಲ್ ಸೆಲ್ಸಲ್ಲಿ ಕೂಡ ನಡೆಯುತ್ತೆ. ಓಕೆ. ನೆಕ್ಸ್ಟು, ಕಂಪೇರ್ ದ ಫಂಕ್ಷನ್ ಆಫ್ ದ ಝೈಲಮ್ ಟಿಶ್ಯೂ ವಿತ್ ದಾಟ್ ಆಫ್ ಫ್ಲೋಯಮ್ ಟಿಶ್ಯೂ. ಈ ಝೈಲಮ್ ಹಾಗೂ ಫ್ಲೋಯಮ್ ನಡುವೆ ಇರುವಂತಹ ವ್ಯತ್ಯಾಸನ ತಿಳಿಸೋದು ಪ್ರಶ್ನೆ ಏನಿದೆ ತುಂಬ ಪ್ರಮುಖವಾದದ್ದು, ಗಮನ ಕೊಟ್ಟು ತಿಳ್ಕೊಳ್ಳಿ ಆಯಿತಾ. ಸೊ ಝೈಲಮ್ ನಾ ಹೇಳ್ದಂಗೆ ವಾಟರ್ ಆ್ಯಂಡ್ ಮಿನರಲ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಫ್ಲೋಯಮ್ ಫುಡ್ ಹಾಗೂ ಅಮೈನೋ ಆ್ಯಸಿಡ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಫುಡ್ ಎಲ್ಲಿಂದ ಬರುತ್ತೆ, ನಮ್ಮ ಫೋಟೋಸಿಂಥಿಸಿಸಿಂದ. ಸೊ ಫೋಟೋಸಿಂಥಿಸಿಸಿಂದ ಬರ್ತಿರುವಂಥ ಸಾಲ್ಯುಬಲ್ ಮಾಲಿಕ್ಯೂಲ್ಸ್ ಆಫ್ ಫುಡ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಅಂದರೆ ಝೈಲಮ್ ಏನಿದೆ ಇದು ನೀರು ಹಾಗೂ ಖನಿಜಗಳ ಸಾಗಾಣಿಕೆ ಮಾಡುತ್ತೆ. ಫ್ಲೋಯಮ್ ಬಂದು ದ್ಯುತಿ ಸಂಶ್ಲೇಷಣೆಯಿಂದ ಬರ್ತಿರುವಂತಹ ವಿಲೀನಗೊಳ್ಳಬಲ್ಲ
ಪದಾರ್ಥಗಳೇನಿದೆ, ಆಹಾರ ಪದಾರ್ಥಗಳೇನಿದೆ ಅದರೊಂದಿಗೆ ಅಮೈನೋ ಆಮ್ಲಗಳ ಸಾಗಾಣಿಕೆ ಮಾಡುತ್ತೆ. ಸೊ ಝೈಲಮ್ನಲ್ಲಿ ವೆಸಲ್ಸ್ ಏನು ಯಾವ ಸೆಲ್ಸ್ ಇದೆ ಅಂತ ಕೊಡ್ತಿದ್ದೀವಿ, ವೆಸಲ್ಸ್ ಹಾಗೂ ಟ್ರೆಕೀಡ್ಸ್ ಅನ್ನೋ ಸೆಲ್ಸ್ ಇರುತ್ತೆ. ಫ್ಲೋಯಮಲ್ಲಿ ಕಂಪ್ಯಾನಿಯನ್ ಸೆಲ್ಸ್ ಹಾಗೂ ಸೀವ್ ಟ್ಯೂಬ್ಸ್ ಇರುತ್ತೆ. ಓಕೆನಾ, ಕಂಡಕ್ಟಿಂಗ್ ಸೆಲ್ಸ್ ಆಗಿರುತ್ತೆ. ಝೈಲಮ್ನಲ್ಲಿ ಟ್ರಕೀಡ್ಗಳು ಮತ್ತು ಝೈಲಮ್ ನಾಳಗಳು ಜೀವಕೋಶಗಳಾಗಿ ಇರುತ್ತವೆ ಹಾಗೂ ಫ್ಲೋಯಮ್ನಲ್ಲಿ ಜರಡಿ ಕೊಳವೆಗಳು ಮತ್ತು ಸಂಗಾತಿ ಜೀವಕೋಶಗಳಾಗಿ ಇರುತ್ತೆ. ಸೊ ಝೈಲಮ್ನಲ್ಲಿ 2 ಪ್ರೆಷರ್ಸ್ ಅಥವಾ 2 ಫೋರ್ಸಸ್ ವರ್ಕ್ ಆಗುತ್ತೆ. ಯಾವುದಾದ್ರು ರೂಟ್ ಪ್ರೆಷರ್ ಹಾಗೂ ಟ್ರಾನ್ಸ್ಪಿರೇಷನ್. ಫ್ಲೋಯಮ್ನಲ್ಲಿ ಆಕ್ಟಿವ್ ಪ್ರಾಸೆಸ್ ನಡೆಯುತ್ತೆ. ಈ ಆಕ್ಟಿವ್ ಪ್ರಾಸೆಸ್ ಏನಿದೆ ಇದನ್ನು ಟ್ರಾನ್ಸ್ಲೊಕೇಶನ್ ಅಂತ ಕರಿತೀವಿ. ಝೈಲಮಲ್ಲಿ 2 ಒತ್ತಡಗಳು ಕೆಲಸ ಮಾಡುತ್ತೆ, ಬಾಷ್ಪ ವಿಸರ್ಜನೆಯ ಒತ್ತಡ ಹಾಗೂ ಬೇರಿನ ಒತ್ತಡ. ಆಯಿತಾ. ಫ್ಲೋಯಮ್ನಲ್ಲಿ ಒಂದು ಸಕ್ರಿಯ ಪ್ರಕ್ರಿಯೆ ನಡೆಯುತ್ತೆ, ಇದನ್ನು ನಾವು ವಸ್ತು ಸ್ಥಾನಾಂತರಣ ಅಂತ ಕರಿತೀವಿ. ಝೈಲಮ್ನಲ್ಲಿ ವಾಟರ್ ಏನಿದೆ ಬರೀ ರೂಟ್ ಟು ಹೈಯರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಹೋಗುತ್ತೆ, ಓನ್ಲಿ 1 ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಫ್ಲೋಯಮ್ನಲ್ಲಿ ಯಾವುದೇ ಲೀಫಲ್ ಫುಡ್ ಕ್ರಿಯೇಟ್ ಆದರೂ ಅದು ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್ ಡೈರೆಕ್ಷನ್ಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಆಯಿತಾ. ಝೈಲಮ್ನಲ್ಲಿ ನೀರು ಕೇವಲ ಬೇರಿನಿಂದ ಮೇಲಿನ ಭಾಗಕ್ಕೆ ಮಾತ್ರ ಸಾಗಾಣಿಕೆ ಆಗುತ್ತೆ, ಏಕದಿಕ್ಕಿನಲ್ಲಿ ಮಾತ್ರ ಸಾಗಾಣಿಕೆ ಆಗುತ್ತೆ. ಆದರೆ ಫ್ಲೋಯಮ್ನಲ್ಲಿ ಆಹಾರ ಏನು ಸೃಷ್ಟಿಯಾಗುತ್ತೆ ಅಲ್ವಾ, ಅದು ಮೇಲೆ ಹಾಗೂ ಕೆಳಗಿನ ದಿಕ್ಕಿಗೆ ಸಾಗಾಣಿಕೆ ಆಗುತ್ತೆ, ದ್ವಿಮುಖಿ ಸಾಗಾಣಿಕೆ ನಡೆಯುತ್ತೆ. ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಡಬಲ್ ಸರ್ಕ್ಯುಲೇಷನ್ ಯಾಕೆ ನಡೆಯುತ್ತೆ, ಯಾವ ಆರ್ಗ್ಯಾನಿಸಮ್ಸಲ್ಲಿ ನಡೆಯುತ್ತೆ, ಡಬಲ್ ಸರ್ಕ್ಯುಲೇಷನಿನ ಸ್ಟೇಜಸ್ ಏನು, ಡಬಲ್ ಸರ್ಕ್ಯುಲೇಷನಿನ ಇಂಪಾರ್ಟೆನ್ಸ್ ಏನು, ಇದೆಲ್ಲ ಬೇರೆ 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 ರೀತಿಯಲ್ಲಿ ಕೇಳ್ತಾರೆ. ಡಬಲ್ ಸರ್ಕ್ಯುಲೇಷನ್ನ ದಯವಿಟ್ಟು ಗಮನ ಕೊಟ್ಟು ತಿಳ್ಕೊಳ್ಳಿ. ಇಮ್ಮಡಿ ಪರಿಚಲನೆ ಯಾಕೆ ನಡೆಯುತ್ತೆ, ಯಾವ ಜೀವಿಗಳಲ್ಲಿ ನಡೆಯುತ್ತೆ, ಇದರ ಪ್ರಾಮುಖ್ಯತೆ ಏನು, ಇದರಲ್ಲಿ ನಡೆಯುವಂಥ ಘಟನೆಗಳೇನು, ಇದೆಲ್ಲ ಪ್ರಮುಖವಾಗಿ ಕೇಳುವಂಥ ಪ್ರಶ್ನೆಗಳು. ಸೊ ದಯವಿಟ್ಟು ಅರ್ಥ ಮಾಡಿಕೊಂಡು ಬರೀರಿ. ಓಕೆನಾ. ಸೊ ಇದಕ್ಕೆ ಆನ್ಸರ್ ಏನು ಅಂದರೆ, ಫಸ್ಟ್ ಆಫ್ ಆಲ್ ಆನ್ಸರ್ ಸ್ಟೇಜಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಏನಕ್ಕೆ ನಡೆಯುತ್ತೆ ಅಂತ ತಿಳ್ಕೊಬೇಕು. ಸೊ ಹ್ಯೂಮನ್ಸ್ ರೀತಿಯ ಮ್ಯಾಮಲ್ಸ್ ಹಾಗೂ ಬರ್ಡ್ಸ್ ರೀತಿಯ ಮ್ಯಾಮಲ್ಸ್ ಏನಿದ್ದಾವೆ ಇದರಲ್ಲಿ ಈ ಆರ್ಗ್ಯಾನಿಸಮ್ಸ್ನ ನಾವು ವಾರ್ಮ್ ಬ್ಲಡೆಡ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಅಂದರೆ ಮಾನವರು ಮತ್ತು ಪಕ್ಷಿ ರೀತಿಯ ಸ್ತನಿಗಳೇನಿದ್ದಾವೆ ಇವನ್ನ ನಾವು ಉಷ್ಣ ರಕ್ತದ ಜೀವಿಗಳು ಅಂತ ಕರಿತೀವಿ. ಯಾಕಂದರೆ ಇವು ಕಾನ್ಸ್ಟೆಂಟ್ ಇಂಟರ್ನಲ್ ಟೆಂಪರೇಚರ್ನ ಮೇಂಟೈನ್ ಮಾಡತ್ವೆ. ಮಾಡುತ್ತೆ. ಸಮನಾಗಿ ಇರುವಂತಹ ಆಂತರಿಕ ದೇಹದ ಉಷ್ಣನ ಇವು ನೋಡ್ಕೊಳ್ಳತ್ವೆ. ಆಯಿತಾ ಮಕ್ಕಳೇ. ಅಂದ್ರೇನು, ಆಚೆ ಯಾವುದೇ ರೀತಿಯ ತಾಪಮಾನದ ಬದಲಾವಣೆ ಆಗಲಿ, ದೇಹದ ಒಳಗಿನ ತಾಪಮಾನ ಏನಿದೆ ಇದರಲ್ಲಿ ಬದಲಾವಣೆ ಆಗಲ್ಲ. ಎನ್ವೈರ್ನ್ಮೆಂಟಲ್ ಯಾವುದೇ ರೀತಿಯ ಹೀಟ್ ಅಥವಾ ಟೆಂಪರೇಚರ್ ಚೇಂಜ್ ಆಗಲಿ, ಬಾಡಿ ಒಳಗೆ ಇಂಟರ್ನಲ್ ಟೆಂಪರೇಚರ್ ಚೇಂಜ್ ಆಗಲ್ಲ. ಓಕೆನಾ. ಸೊ ಇದು ಕಾನ್ಸ್ಟೆಂಟ್ ಇಂಟರ್ನಲ್ ಟೆಂಪರೇಚರ್ ಮೇಂಟೈನ್ ಮಾಡಬೇಕಂದ್ರೆ ಬೇಕಾಗಿರುವಂಥ ಎನರ್ಜಿ ಏನಿದೆ ಇಟ್ ಈಸ್ ವೆರಿ ಹೈ ಎನರ್ಜಿ. ಅಂದರೆ ಈ ತಾಪಮಾನನ ನಾವು ಸಮವಾಗಿ ನೋಡ್ಕೊಳ್ಳಿಕ್ಕೆ ದೇಹದಲ್ಲಿ ಹೆಚ್ಚು ಶಕ್ತಿಯ ಬೇಡಿಕೆ ಇರುತ್ತೆ. ಹೆಚ್ಚು ಶಕ್ತಿ ನಮ್ಗೆ ಹೇಗೆ ಸಿಗತ್ತೆ, ಹೆಚ್ಚು ಉಸಿರಾಟ ನಡೆದಾಗ. more energy is only possible when more respiration is done, because respiration ಇಂದ ಎನರ್ಜಿ ಬರ್ತಿದೆ ಅಲ್ವಾ. ಸೊ ರೆಸ್ಪಿರೇಷನ್ ಯಾವಾಗ ಜಾಸ್ತಿ ಆಗುತ್ತೆ, ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ನ ಸೆಪ್ರೇಟ್ ಆಗಿ ಇಟ್ಟಾಗ. ಯಾಕೆ ರೆಸ್ಪಿರೇಷನ್ ಜಾಸ್ತಿ ಯಾವಾಗ ಆಗುತ್ತೆ, ಜಾಸ್ತಿ ಆಕ್ಸಿಜನ್ ಸಿಕ್ಕಿದಾಗ. ಜಾಸ್ತಿ ಆಕ್ಸಿಜನ್ ಸೆಲ್ಸಿಗೆ ಯಾವಾಗ ಸಿಗುತ್ತೆ, ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ನ ಸೆಪ್ರೇಟ್ ಮಾಡಿದಾಗ. ಉಸಿರಾಟ ಹೆಚ್ಚು ಯಾವಾಗ ಆಗುತ್ತೆ, ಕೋಶಗಳಿಗೆ ಹೆಚ್ಚು ಆಮ್ಲಜನಕ ದೊರಕಿದಾಗ. ಆಮ್ಲಜನಕ ಹೇಗೆ ಜಾಸ್ತಿಯಾಗಿ ಸಿಗುತ್ತೆ, ಆಮ್ಲಜನಕ ರಿಕ್ತ ಹಾಗೂ ಆಮ್ಲಜನಕ ಸಮೃದ್ಧ ರಕ್ತನ ಬೇರ್ಪಡಿಸಿದಾಗ. ಆಯಿತಾ. ಸೊ ಈ ಬೇರ್ಪಡಿಕೆಗೆ ನಮ್ಮ ಇಮ್ಮಡಿ ಪರಿಚಲನೆ ಏನಿದೆ ಪ್ರಮುಖವಾಗಿರುತ್ತೆ. ಇಮ್ಮಡಿ ಪರಿಚಲನೆ ಅಲ್ಲದೆ ನಮ್ಮ ಹೃದಯದಲ್ಲಿ ಒಂದು ಗೋಡೆ ಇರುತ್ತೆ ಅಲ್ವಾ, ಬಲ ಹಾಗೂ ಎಡಭಾಗದ ನಡುವೆ ಗೋಡೆ ಇರುತ್ತೆ ಅಲ್ವಾ, ಇದು ಕೂಡ ಈ ಬೇರ್ಪಡಿಕೆಗೆ ಅನುವು ಮಾಡಿಕೊಡುತ್ತೆ. ಸೊ ನಿಮಗೆ ಏನಕ್ಕೆ ಹೃದಯದಲ್ಲಿ ಗೋಡೆ ಇದೆ ಅಂತ ಎಲ್ಲ ಕೇಳಿದಾಗಲೂ ಇದೇ ಉತ್ತರನ ಬರಿಬೇಕು. ಓಕೆನಾ. ಅಂದರೆ ನಮ್ಮ ಆಕ್ಸಿಜನ್ ಸೆಪ್ರೇಷನ್ಗೆ ಫೆಸಿಲಿಟೇಟ್ ಮಾಡುತ್ತೆ ಡಬಲ್ ಸರ್ಕ್ಯುಲೇಷನ್. ಹಾಗೂ ನಮ್ಮ ಹಾರ್ಟಲ್ಲಿರುವಂಥ ಮಧ್ಯದಲ್ಲಿ ಸೆಪ್ಟಮ್ ವಾಲ್ ಇರುತ್ತೆ ಅಲ್ವಾ, ಅದು ಕೂಡ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ನ ಸೆಪ್ರೇಟ್ ಮಾಡುತ್ತೆ. ಆಯಿತಾ. ಸೊ ಆ ಕ್ವೆಶನ್ ಕೇಳಿದ್ರು ಇದೇ ಆನ್ಸರ್ನ ಬರಿಬೇಕು. ಓಕೆನಾ. ಸೊ ಈಗ ಸ್ಟೇಜಸ್ ಆಫ್ ಡಬಲ್ ಸರ್ಕ್ಯುಲೇಷನ್ ನೋಡೋಣ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ನಮ್ಮ ಬಾಡಿ ಆರ್ಗನ್ಸಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಏನಿದೆ, ಡಿಆಕ್ಸಿಜನೇಟೆಡ್ ಬ್ಲಡ್ ನಮ್ಮ ರೈಟ್ ಏಟ್ರಿಯಮ್ಮಿಗೆ ಬರುತ್ತೆ. ನಮ್ಮ ದೇಹದ ಭಾಗಗಳಿಂದ
ಆಮ್ಲಜನಕ ರಿಕ್ತ ರಕ್ತ ಬಲ ಹೃತ್ಕರ್ಣಕ್ಕೆ ಬರುತ್ತೆ. ಬಲ ಹೃತ್ಕರ್ಣದಿಂದ ಕವಾಟುಗಳ ಮೂಲಕ ಇದು ಬಲ ಹೃತ್ಕುಕ್ಷಿಗೆ ಹೋಗುತ್ತೆ. ರೈಟ್ ವೆಂಟ್ರಿಕಲ್. ಓಕೆನಾ. ಫ್ರಮ್ ರೈಟ್ ಏಟ್ರಿಯಮ್ ಥ್ರೂ ವ್ಯಾಲ್ವ್ಸ್, ನಮ್ಮ ಹಾರ್ಟಲ್ಲಿ ವ್ಯಾಲ್ವ್ಸ್ ಇರುತ್ತೆ ಅಲ್ವಾ, ರೈಟ್ ವೆಂಟ್ರಿಕಲಿಗೆ ಹೋಗುತ್ತೆ. ರೈಟ್ ವೆಂಟ್ರಿಕಲಿಂದ ಲಂಗ್ಸಿಗೆ ಹೋಗುತ್ತೆ ಫಾರ್ ಆಕ್ಸಿಜನೇಷನ್. ಇದು ಯಾವ ಬ್ಲಡ್ ವೆಸಲ್ ಮಾಡುತ್ತೆ? ಪಲ್ಮನರಿ ಆರ್ಟ್ರಿ. ಸೊ ಬಲ ಹೃತ್ಕುಕ್ಷಿಯಿಂದ ಪುಪೂಸಕ ಅಪಧಮನಿಯ ಮೂಲಕ ನಮ್ಮ ಶ್ವಾಸಕೋಶಕ್ಕೆ ಹೋಗಿ ತಲುಪತ್ತೆ. ಶ್ವಾಸಕೋಶದಲ್ಲಿ ಆಮ್ಲಜನಕನ ತುಂಬ್ತಾರೆ ರಕ್ತಕ್ಕೆ, ಆಯಿತಾ. ಲಂಗ್ಸಲ್ಲಿ ಬ್ಲಡ್ ಏನಿದೆ ಆಕ್ಸಿಜನೇಟೆಡ್ ಆಗುತ್ತೆ. ಸೊ ಅದನ್ನು ಪಲ್ಮನರಿ ವೇನ್ ಏನು ಮಾಡುತ್ತೆ? ನಮ್ಮ ಲೆಫ್ಟ್ ಏಟ್ರಿಯಮಿಗೆ ತಂದುಕೊಡುತ್ತೆ. ಇದು ಏನು? ಇದು ಆಕ್ಸಿಜನೇಟೆಡ್ ಬ್ಲಡ್. ಲೆಫ್ಟ್ ಏಟ್ರಿಯಮ್ ಶ್ವಾಸಕೋಶದಿಂದ ಪುಪೂಸಕ ಅಭಿಧಮನಿ ಏನಿದೆ ಆಮ್ಲಜನಕ ಸಮೃದ್ಧ ರಕ್ತನ ನಮ್ಮ ಬಲ ಎಡ ಹೃತ್ಕರ್ಣಕ್ಕೆ ತಂದುಕೊಡುತ್ತೆ. ಲೆಫ್ಟ್ ಏಟ್ರಿಯಮ್ ಇಂದ ಬ್ಲಡ್ ಎಲ್ಲಿಗೆ ಹೋಗುತ್ತೆ? ಲೆಫ್ಟ್ ವೆಂಟ್ರಿಕಲ್. ಲೆಫ್ಟ್ ವೆಂಟ್ರಿಕಲ್. ಬಲ ಹೃತ್ಕರ್ಣದಿಂದ ಬಲ ಹೃತ್ಕುಕ್ಷಿಗೆ ಕವಾಟುಗಳ ಮೂಲಕ ಹೋಗುತ್ತೆ. ಲೆಫ್ಟ್ ವೆಂಟ್ರಿಕಲ್ ಇಂದ ಥ್ರೂ ಏಯೋಟಾ ರೆಸ್ಟ್ ಆಫ್ ದ ಬಾಡಿಗೆ ಏನು ಆಕ್ಸಿಜನೇಟೆಡ್ ಬ್ಲಡ್ ಹೋಗುತ್ತೆ. ಓಕೆನಾ. ಬಲ ಹೃತ್ಕುಕ್ಷಿಯಿಂದ ಮಹಾಪಧಮನಿಯ ಮೂಲಕ ಹೃದಯದ ಅಂಗಗಳಿಗೆ ಆಮ್ಲಜನಕ ಸಮೃದ್ಧ ರಕ್ತ ಹೋಗಿ ಸೇರುತ್ತೆ, ಆಯಿತಾ ಮಕ್ಕಳೇ. ಸೊ ನೀವು ಈ ಆನ್ಸರ್ನ ಬರೆದು ಈ ಫ್ಲೋ ಚಾರ್ಟ್ನ ಬರೆದು ಬಿಟ್ರೆ ಅಂತೂ ಪಕ್ಕಾ ಫುಲ್ ಮಾರ್ಕ್ಸ್ ಬರುತ್ತೆ ನಿಮಗೆ. ಈ ಆನ್ಸರ್ ಒಟ್ಟಿಗೆ ಈ ನಕ್ಷೆ ಏನಿದೆ ಇದನ್ನು ಬರೆದ್ರೆ ನಿಮಗೆ ಸಂಪೂರ್ಣ ಅಂಕ ಸಿಗತ್ತೆ, ಆಯಿತಾ ಮಕ್ಕಳೇ. ಸೊ ಎಲ್ಲ ಸ್ಟೆಪ್ಸ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ. ಓಕೆನಾ. ಸ್ಕ್ರೀನ್ಶಾಟ್ ತೊಗೋಬೋದು ಬೇಕಿದ್ರೆ. ಎಲ್ಲ ಹಂತಗಳನ್ನ ನಾನಿಲ್ಲಿ ಹೇಳ್ಕೊಟ್ಟಿದ್ದೀನಿ. ಓಕೆ. ಎಸ್. ನೆಕ್ಸ್ಟ್ ಕ್ವೆಶ್ಚನ್. ಇದು ಬಿಟ್ಟರೆ 2 ಕ್ವೆಶ್ಚನ್ಸ್ ಎಸ್ಪೆಷಲಿ ಎಕ್ಸ್ಕ್ರೀಷನ್ ಬಗ್ಗೆ ಕೇಳಿದ್ದಾರೆ. ಈ ಕ್ವೆಶ್ಚನ್ಸ್ನ ನಾನು ಪ್ರೀವಿಯಸ್ ವಿಡಿಯೋ ಏನು ಮೆನ್ಷನ್ ಮಾಡಿದೆ ಕಾಮೆಂಟ್ ಸೆಕ್ಷನ್ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ವಿಡಿಯೋಸ್ ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ, ಅದನ್ನು ಹೋಗಿ ನೋಡ್ಕೋಬೋದು. ಪ್ಲಾಂಟ್ಸಲ್ಲಿ ಎಕ್ಸ್ಕ್ರೀಷನ್ ಸ್ಟ್ರಾಟಜೀಸ್ ಯಾವುದು ಅಂತ ಕೇಳ್ತಿದ್ದಾರೆ, ಹಾಗೂ ಹ್ಯೂಮನ್ಸಲ್ಲಿ ಯೂರಿನ್ ಯಾವ ಸ್ಟೇಜಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳ್ತಿದ್ದಾರೆ, ಆಯಿತಾ. ಅಂದರೆ ಇವು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ದಯವಿಟ್ಟು ಆ ವಿಡಿಯೋನ ನೋಡಿ ತಿಳ್ಕೊಳ್ಳಿ. ಸಸ್ಯಗಳಲ್ಲಿ ವಿಸರ್ಜನೆಯ ವಿಭಿನ್ನ ತಂತ್ರಗಳು ಯಾವುವು? ವಿಸರ್ಜನೆ ಯಾವ ಯಾವ ರೀತಿಯಲ್ಲಿ ಸಸ್ಯಗಳಲ್ಲಿ ನಡೆಯುತ್ತೆ ಅಂತ ಕೇಳ್ತಿದ್ದಾರೆ, ಹಾಗೂ ಮಾನವ ದೇಹದಲ್ಲಿ ಮೂತ್ರ ಯಾವ ಹಂತಗಳಲ್ಲಿ ಸೃಷ್ಟಿಯಾಗುತ್ತೆ ಅಂತ ಕೇಳ್ತಿದ್ದಾರೆ, ಆಯಿತಾ. ಸೊ 2 ಪ್ರಶ್ನೆಗಳಿಗೆ ಉತ್ತರನ ನಾನು ಮುಂಚೆ ಹೇಳ್ದೆ ಅಲ್ಲ, ಆ ವಿಡಿಯೋಲ್ಲಿ ನಾನು ಹೇಳಿದ್ದೀನಿ. ಬರೀ ಜೀವಕ್ರಿಯೆಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ನಮ್ಮ ಇದರಲ್ಲಿ ಸಿಗುತ್ತೆ, ಪಿನ್ ಕಾಮೆಂಟಲ್ಲಿ ಸಿಗುತ್ತೆ, ಓಕೆನಾ. ಸೊ ಅದನ್ನು ನೋಡಬಹುದು. ಸೊ ಈ ಅಧ್ಯಾಯದಿಂದ ಬರುವಂತಹ ರೇಖಾಚಿತ್ರಗಳು ಇವು. ಸೊ ದಯವಿಟ್ಟು ಗಮನ ಕೊಟ್ಟು ತಿಳ್ಕೊಳ್ಳಿ. ಪತ್ರರಂಧ್ರದ ತೆರೆದ ಹಾಗೂ ಮುಚ್ಚಿದ ಪತ್ರರಂಧ್ರದ ರೇಖಾಚಿತ್ರ ಪ್ರಮುಖ ಆಗುತ್ತೆ. ಕ್ಲೋಸ್ಡ್ ಆ್ಯಂಡ್ ಓಪನ್ ಸ್ಟೊಮ್ಯಾಟಾ ಏನಿದೆ ಈ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಬಿಟ್ಟರೆ ಹಾರ್ಟಿನ ಸ್ಕಿಮ್ಯಾಟಿಕ್ ಸೆಕ್ಷನಲ್ ವ್ಯೂ ಅಂದರೆ ಹೃದಯದ ನೀಲಿ ಛೇದ ನಕ್ಷೆ ಏನಿದೆ ಇದು ಪ್ರಮುಖ ಆಗುತ್ತೆ. ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ಇದು ಬಿಟ್ಟರೆ ನೆಫ್ರಾನಿನ ಸ್ಟ್ರಕ್ಚರ್ ಏನಿದೆ, ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಡಯಾಗ್ರಾಮ್. ಅಂದರೆ ನೆಫ್ರಾನಿನ ರಚನೆ ಏನಿದೆ ಇದು ಒಂದು ಪ್ರಮುಖ ಪ್ರಶ್ನೆ ರೇಖಾಚಿತ್ರ ಆಗಿರುತ್ತೆ, ಆಯಿತಾ. ಸೊ ಈಗ ನಮ್ಮ ಲೈಫ್ ಪ್ರಾಸೆಸಸ್ ಏನಿದೆ ಈ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಡಿದ್ದೀವಿ. ಈಗ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ನ ನೋಡೋಣ, ಆಯಿತಾ. ನಿಯಂತ್ರಣ ಮತ್ತು ಸಹಭಾಗಿತ್ವದ ಪ್ರಮುಖ ಪ್ರಶ್ನೆಗಳನ್ನ ನೋಡೋಣ. ಸೊ ಇದು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ನ ಮೈಂಡ್ ಮ್ಯಾಪ್, ಓಕೆನಾ ಮಕ್ಕಳೇ. ಸೊ ಇದು ನಿಯಂತ್ರಣ ಮತ್ತು ಸಹಭಾಗಿತ್ವದ ಒಂದು ಮನೋನಕ್ಷೆ, ಆಯಿತಾ. ಸೊ ನಿಮಗೆ ಡಯಾಗ್ರಾಮ್ ಬೇಕು ಅಂದರೆ ನಾನು ಸ್ಕ್ರೀನಿಂದ ಮೂವಟ್ ಮಾಡ್ತೀನಿ, ಸ್ಕ್ರೀನ್ಶಾಟ್ ತಗೋಬೋದು. ನಿಮಗೆ ಈ ನಕ್ಷೆಯ ಚಿತ್ರ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ನಾನು 2 ಸೆಕೆಂಡ್ ಸ್ಕ್ರೀನಿಂದ ಹೊರಗೆ ಹೋಗ್ತೇನೆ. ಎಸ್. ಸೊ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಏನಿದೆ ಇದು ಪ್ಲಾಂಟ್ಸಲ್ಲಿ ಹೇಗೆ ನಡೆಯುತ್ತೆ, ಆನಿಮಲ್ಸಲ್ಲಿ ಹೇಗೆ ನಡೆಯುತ್ತೆ ಅಂತ ನೀವು ತಿಳ್ಕೊಬೇಕು. ನಿಯಂತ್ರಣ ಮತ್ತು ಸಹಭಾಗಿತ್ವ ಮಾನವರಲ್ಲಿ ಹಾಗೂ ಸಸ್ಯಗಳಲ್ಲಿ ಹೇಗೆ ನಡೆಯುತ್ತೆ ಅಂತ ತಿಳ್ಕೊಬೋದು. ಮಾನವರಲ್ಲಿ ನರ್ವಸ್ ಸಿಸ್ಟಮ್, ಹ್ಯೂಮನ್ಸಲ್ಲಿ ನರ್ವಸ್ ಸಿಸ್ಟಮ್ ಇರುತ್ತೆ. ನರ್ವಸ್ ಸಿಸ್ಟಮಲ್ಲಿ ಸೆಂಟ್ರಲ್ ಹಾಗೂ ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಇದರಲ್ಲಿ ಸೆಂಟ್ರಲಲ್ಲಿ ಬ್ರೈನ್ ಹಾಗೂ ಸ್ಪೈನಲ್ ಕಾರ್ಡ್ ಇರುತ್ತೆ. ಸೊ ಬ್ರೈನಲ್ಲಿ ಪಾರ್ಟ್ಸ್ ಆ್ಯಂಡ್ ಫಂಕ್ಷನ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೈನಲ್ ಕಾರ್ಡಲ್ಲಿ ನಿಮಗೆ ಬೇಸಿಕಲಿ ರಿಫ್ಲೆಕ್ಸ್ ಆರ್ಕ್ ಏನಿದೆ ದಿಸ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್, ಓಕೆನಾ. ಅದು ಬಿಟ್ಟರೆ ಸ್ಪೈನಲ್ ನರ್ವ್ಸ್, ಕ್ರೇನಿಯಲ್ ನರ್ವ್ಸ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಇದು ಬ್ರೈನಿನ ಪಾರ್ಟ್ಸ್ ಆ್ಯಂಡ್ ಫಂಕ್ಷನ್ಸ್ ಆ್ಯಂಡ್ ಬ್ರೈನ್ ಪ್ರೊಟೆಕ್ಷನ್ಗೆ ಇರುವಂತಹ ಎಲಿಮೆಂಟ್ಸ್ ಏನಿದೆ ಅದು ನಿಮಗೆ ಗೊತ್ತಿರಬೇಕು. ಮಾನವರಲ್ಲಿ ನರವ್ಯೂಹ ಇರುತ್ತೆ ಅಲ್ವಾ. ಸೊ ನರವ್ಯೂಹದಲ್ಲಿ ಕೇಂದ್ರ ಹಾಗೂ ಪರಿಧಿ ನರವ್ಯೂಹ ಇರುತ್ತೆ. ಕೇಂದ್ರ ನರವ್ಯೂಹದಲ್ಲಿ ಮೆದುಳು ತುಂಬ ಪ್ರಮುಖ ಆಗತ್ತೆ.
ತುಂಬ ಪ್ರಮುಖ. ಸೊ ಇದರ ಭಾಗಗಳು, ಕಾರ್ಯಗಳು ನಿಮಗೆ ಗೊತ್ತಿರಬೇಕು. ಹಾಗೂ ಮೆದುಳು ಬಳ್ಳಿ ಅಂತ ಬಂದಾಗ ಪರಾವರ್ತಿತ ಕ್ರಿಯೆ ಹಾಗೂ ಚಾಪದ ಬಗ್ಗೆ ಮಾಹಿತಿ ಇರಬೇಕು. ಸೊ ಆ ಮನೋನಕ್ಷೆ ಎಲ್ಲ ಅಂದರೆ ನಕ್ಷೆ ಇರುತ್ತೆ ಅಲ್ವಾ ಪರಾವರ್ತಿತ ಚಾಪದು, ಅದೆಲ್ಲ ಚೆನ್ನಾಗಿ ಗೊತ್ತಿರಬೇಕು. ಮತ್ತು ನಮ್ಮ ಮೆದುಳನ್ನ ಸಂರಕ್ಷಣೆ ಮಾಡಲಿಕ್ಕೆ ದೇಹದಲ್ಲಿ ಯಾವ್ಯಾವ ರಚನೆಗಳಿದೆ ಅಂತ ಗೊತ್ತಿರಬೇಕು ನಿಮಗೆ. ಅದು ಬಿಟ್ಟರೆ ಕೆಮಿಕಲ್ ಕೋಆರ್ಡಿನೇಷನಲ್ಲಿ ಗ್ಲ್ಯಾಂಡ್ಸ್ ಹಾಗೂ ಹಾರ್ಮೋನ್ಸ್. ಸೊ ಒಂದಷ್ಟು ಹಾರ್ಮೋನ್ಸ್ ಇದೆ, ಹಾರ್ಮೋನ್ಸ್ನ ತೋರಿಸ್ತೀನಿ. ಆ ಹಾರ್ಮೋನ್ಸ್ ಏನಿದ್ದಾವೆ ಅದರ ಫಂಕ್ಷನ್ಸ್ ಏನು, ಯಾವ ಗ್ಲ್ಯಾಂಡ್ಸಿಂದ ರಿಲೀಸ್ ಆಗುತ್ತೆ, ಮತ್ತು ಡಿಸಾರ್ಡರ್ಸ್ ಯಾವುದು ಅಂತ ಗೊತ್ತಿರಬೇಕು ನಿಮಗೆ. ಹಾರ್ಮೋನು, ಗ್ರಂಥಿಗಳು ಹಾಗೂ ಹಾರ್ಮೋನು, ಯಾವ ಗ್ರಂಥಿಯಿಂದ ಯಾವ ಹಾರ್ಮೋನ್ ಬರುತ್ತೆ, ಇದರ ಕ್ರಿಯೆಗಳೇನು, ಇದರ ಗ್ರಂಥಿಗಳೇನು, ಹಾಗೂ ಇದು ಹೆಚ್ಚು ಅಥವಾ ಕಡಿಮೆ ಆದರೆ ಆಗುವಂಥ ಅಸ್ವಸ್ಥತೆಗಳು ಯಾವುವು, ಅವ್ಯವಸ್ಥೆಗಳು ಯಾವುವು ಅಂತ ನೀವು ತಿಳ್ಕೊಬೇಕು ಆಯಿತಾ. ಅದು ಬಿಟ್ಟರೆ ನಮ್ಮ ಸಸ್ಯಗಳೇನಿದ್ದಾವೆ ಇದರಲ್ಲಿ ರಾಸಾಯನಿಕ ಸಹಭಾಗಿತ್ವ ಅಂದರೆ ಸಸ್ಯದಲ್ಲಿ ಹಾರ್ಮೋನ್ಗಳಿರ್ತವೆ. ಇದರಲ್ಲಿ ಬೆಳವಣಿಗೆ ಪ್ರವರ್ತಕ ಹಾರ್ಮೋನ್ಗಳು ಹಾಗೂ ಬೆಳವಣಿಗೆ ಪ್ರತಿಬಂಧಕ ಹಾರ್ಮೋನ್ಗಳು ಯಾವ್ಯಾವು ಅಂತ ಗೊತ್ತಿರಬೇಕು. ಸೊ ಇಲ್ಲಿ 3 ಹಾರ್ಮೋನ್ ಇರುತ್ತೆ, ಇಲ್ಲಿ 1 ಹಾರ್ಮೋನ್ ಇರುತ್ತೆ. ಪ್ಲಾಂಟ್ಸಲ್ಲಿ ಕೆಮಿಕಲ್ ಕೋಆರ್ಡಿನೇಷನಲ್ಲಿ ಹಾರ್ಮೋನ್ಸ್ ಬರುತ್ತೆ. ಹಾರ್ಮೋನ್ಸಲ್ಲಿ ಗ್ರೋತ್ ಪ್ರಮೋಟಿಂಗ್ ಹಾಗೂ ಇನ್ಹಿಬಿಟಿಂಗ್ ಹಾರ್ಮೋನ್ಸ್ ಇರುತ್ತೆ. ಯಾವ್ದು ಅಂತ ತಿಳ್ಕೊಬೇಕು. ಆ್ಯಂಡ್ ಮೂವ್ಮೆಂಟ್ ಕೂಡ ಪ್ಲಾಂಟ್ಸಲ್ಲಿ ಕವರ್ ಆಗುತ್ತೆ. ಸೊ ಗ್ರೋತ್ ಡಿಪೆಂಡೆಂಟ್ ಮೂವ್ಮೆಂಟ್ಸ್ನ ನಾವು ಟ್ರೋಪಿಸಮ್ ಅಂತ ಕರಿತೀವಿ. ಯಾವ ಟ್ರೋಪಿಸಮ್ನ ಟೈಪಿನ ಡೆಫಿನೇಷನ್ ಗೊತ್ತಿರಬೇಕು, ಹಾಗೂ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಟ್ರೋಪಿಸಮ್ನ ಎಕ್ಸಾಂಪಲ್ಸ್ ಗೊತ್ತಿರಬೇಕು ನಿಮಗೆ. ಅಂದರೆ ಚಲನೆಗಳಿರುತ್ತೆ ಸಸ್ಯಗಳಲ್ಲಿ, ಅದರಲ್ಲಿ ಬೆಳವಣಿಗೆ ಆಧಾರಿತ ಚಲನೆ ಏನಿದೆ ಇದನ್ನು ಅನುವರ್ತನೆ ಅಂತೀವಿ. ಅನುವರ್ತನೆಯ ವಿಧಗಳ ವಿವರಣೆ ಗೊತ್ತಿರಬೇಕು. ಹಾಗೂ ಧನಾತ್ಮಕ ಮತ್ತು ಋಣಾತ್ಮಕ ಅನುವರ್ತನೆ ಏನಿದೆ ಇದರ ಉದಾಹರಣೆಗಳು ಗೊತ್ತಿರಬೇಕು. ಮತ್ತು ಗ್ರೋತ್ ಇಂಡಿಪೆಂಡೆಂಟ್ ಮೂವ್ಮೆಂಟಲ್ಲಿ ಟಚ್ ಮಿ ನಾಟ್ ಬಗ್ಗೆ ಗೊತ್ತಿರಬೇಕು. ಅಂದರೆ ಬೆಳವಣಿಗೆ ಸ್ವತಂತ್ರ ಚಲನೆ ಏನಿದೆ ಇದರಲ್ಲಿ ಮುಟ್ಟಿದ್ರೆ ಮುನಿಗಿಡದ ಬಗ್ಗೆ ಮಾಹಿತಿ ಇರಬೇಕು. ಸೊ ನೋಡೋಣ ಒಂದೊಂದೇ. ಸೊ ಹಾರ್ಮೋನ್ಸ್ ಏನಿದ್ದಾವೆ ಇದರಲ್ಲಿ ಆಕ್ಸಿನ್, ಜಿಬರಲಿನ್, ಸೈಟೋಕೈನಿನ್ ಏನಿದೆ ಗ್ರೋತ್ ಪ್ರಮೋಟರ್ ಹಾರ್ಮೋನ್ಸ್ ಆಗಿರ್ತವೆ. ಹಾಗೂ ಆಬ್ಸಿಸಿಕ್ ಆ್ಯಸಿಡ್ ಏನಿದೆ ಇದು ಗ್ರೋತ್ ಇನ್ಹಿಬಿಟರ್ ಹಾರ್ಮೋನ್ ಆಗಿರುತ್ತೆ. ಬೆಳವಣಿಗೆಗೆ ಪ್ರವರ್ತಕ ಹಾರ್ಮೋನ್ ಮೊದಲನೆಯ, 3ನೇದು ಆಕ್ಸಿನ್, ಸೈಟೋಕೈನಿನ್ ಹಾಗೂ ಜಿಬ್ರೆಲಿನ್. ಹಾಗೂ ಬೆಳವಣಿಗೆಗೆ ಪ್ರತಿಬಂಧಕ ಹಾರ್ಮೋನ್ ಬಂದು ಆಬ್ಸಿಸಿಕ್ ಆಮ್ಲ. ಸೊ ಇದರ ಕಾರ್ಯಗಳು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಸೊ ನರದ ಆವೇಗದ ಮಾರ್ಗ ಇದು ಕೂಡ ಗೊತ್ತಿರಬೇಕು. ಅಂದರೆ ನರ್ವ್ ಇಂಪಲ್ಸಿನ ಮೂವ್ಮೆಂಟಿನ ಪಾತ್ ಏನಿದೆ ಇದು ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟು ಸ್ಪೈನಲ್ ಕಾರ್ಡ್ ನಾ ಹೇಳಿದೆ ಅಲ್ವಾ, ರಿಫ್ಲೆಕ್ಸ್ ಆರ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಿಫ್ಲೆಕ್ಸ್ ಆರ್ಕಿನ ಪಾತ್ವೇ ನಿಮಗೆ ಗೊತ್ತಿರಬೇಕು. ಸೊ ರಿಫ್ಲೆಕ್ಸ್ ಆರ್ಕ್ ರಿಸೆಪ್ಟರಲ್ಲಿ ಸ್ಟಾರ್ಟ್ ಆಗುತ್ತೆ, ಸೆನ್ಸರಿ ನ್ಯೂರಾನಿಂದ ಸ್ಪೈನಲ್ ಕಾರ್ಡಿಗೆ ಹೋಗುತ್ತೆ, ಸ್ಪೈನಲ್ ಕಾರ್ಡಲ್ಲಿ ರಿಲೇ ನ್ಯೂರಾನಿಗೆ ಬಂದು ಮೋಟೋ ನ್ಯೂರಾನಿಂದ ಎಫೆಕ್ಟಾರಿಗೆ ಬರುತ್ತೆ. ಸೊ ಈ ಪಾತ್ ಏನಿದೆ ಗೊತ್ತಿರಬೇಕು. ಅಂದರೆ ನಮ್ಮ ಗ್ರಾಹಕಗಳೇನಿದ್ದಾವೆ ಇವು ನರದ ಆವೇಗನ ಅಂದರೆ ಆಚೆ ಇರುವಂತಹ ಬದಲಾವಣೆನ ಗ್ರಹಿಸ್ತವೆ. ಇದರಿಂದ ಜ್ಞಾನವಾಹಿ ನರಕೋಶದಿಂದ ಆವೇಗ ಸಾಗಿ ಮಿದುಳು ಬಳ್ಳಿಗೆ ಹೋಗುತ್ತೆ. ಅಲ್ಲಿಂದ ಬರ್ತಿರುವಂತಹ ಕ್ರಿಯೆ ಏನಿದೆ ಅಂದರೆ ರೆಸ್ಪಾನ್ಸ್ ಏನಿದೆ ಅಂದರೆ ಏನಂತ ರೆಸ್ಪಾನ್ಸಿಗೆ ನಮ್ಮ ಪ್ರಚೋದನೆ ಇದಾಯಿತು, ನಮ್ಮ ಪ್ರಕ್ರಿಯೆ ಅನಿಸುತ್ತೆ. ನಾನು ತಪ್ಪು ಹೇಳಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ. ಸೊ ಇದು ಸಂಬಂಧ ಕಲ್ಪಿಸುವ ನರಕೋಶ ಏನಿದೆ ಇಲ್ಲಿಗೆ ಹೋಗುತ್ತೆ, ಅಲ್ಲಿಂದ ಕ್ರಿಯಾವಾಹಿ ನರಕೋಶಕ್ಕೆ ಹೋಗಿ ಕೊನೆಯದಾಗಿ ಕಾರ್ಯನಿರ್ವಾಹಕಗಳಿಗೆ ಬರುತ್ತೆ. ಅಂದರೆ ಅದು ಸ್ನಾಯುಗಳಾಗಿರತ್ವೆ ಆಯಿತಾ. ಸೊ ಈ ಮಾರ್ಗ ಏನಿದೆ ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಪರಾವರ್ತಿತ ಚಾಪದಲ್ಲಿ. ನೆಕ್ಸ್ಟು ಪಾರ್ಟ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಬ್ರೈನ್. ಸೊ 4 ಬ್ರೈನಲ್ಲಿ ಸೆರಿಬ್ರಮ್, ಹೈಪೋಥಾಲಮಸ್, ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಆಗಿ ಕೂಡ ಇರುತ್ತೆ. ಸೊ ಇದ್ರ ಬಗ್ಗೆ ಅಷ್ಟೊಂದು ಕ್ವೆಶನ್ಸ್ ಕೇಳಲ್ಲ, ಬಟ್ ಪರ್ಟಿಕ್ಯುಲರ್ಲಿ ಸೆರೆಬೆಲ್ಲಮ್, ಮೆಡ್ಯುಲಾ ಆ್ಯಂಡ್ ಪಾನ್ಸ್ ಬಗ್ಗೆ ಕ್ವೆಶನ್ಸ್ನ ಕೇಳಬಹುದು. ಸೊ ಇದರ ಫಂಕ್ಷನ್ಸ್ ಏನು ಅಂತ ನಿಮಗೆ ಗೊತ್ತಿರಬೇಕು. ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ, ಮೆಡುಲಾ ಹಾಗೂ ಪಾನ್ಸಿನ ಕಾರ್ಯಗಳೇನು ಅಂತ ನಿಮಗೆ ಗೊತ್ತಿರಬೇಕು. ಹಾಗೂ ಮುಮ್ಮೆದುಳು, ಹಿಮ್ಮೆದುಳು, ಮಧ್ಯಮೆದುಳ ಭಾಗಗಳು ಯಾವುವು ಅಂತ ಗೊತ್ತಿರಬೇಕು ಆಯಿತಾ ನಿಮಗೆ. ಹೈಪೋಥಾಲಮಸ್, ಪಿಟ್ಯೂಟರಿ ಗ್ರಂಥಿಗಳಾಗಿರ್ತವೆ, ಅದಕ್ಕೆ ಅಷ್ಟೊಂದು ಇದ್ರ ಬಗ್ಗೆ ಪ್ರಶ್ನೆನ ಕೇಳಲ್ಲ ಆಯಿತಾ. ನೆಕ್ಸ್ಟ್ ಹಾರ್ಮೋನ್ಸ್ ನಾ ಹೇಳ್ದಂಗೆ ಯಾವ ಗ್ಲ್ಯಾಂಡ್ ಸೆಕ್ರೀಟ್ ಮಾಡುತ್ತೆ, ಫಂಕ್ಷನ್ ಏನು, ಡಿಸಾರ್ಡರ್ ಏನು ಅಂತ ತಿಳ್ಕೊಬೇಕು. ಹಾರ್ಮೋನ್ಗಳು ಯಾವ ಗ್ರಂಥಿಯಿಂದ ಬರುತ್ತೆ, ಇದರ ಕಾರ್ಯಗಳೇನು ಹಾಗೂ ಇದರ ಅಸ್ವಸ್ಥತೆಗಳೇನು ಅಂತ ತಿಳ್ಕೊಬೇಕು ಆಯಿತಾ. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ದಯವಿಟ್ಟು ಸ್ಕ್ರೀನ್ಶಾಟ್ ತೊಗೊಳಂಗಿದ್ರೆ ತೊಗೊಳ್ಳಿ. ಓಕೆನಾ.
ಎಸ್. ಸೊ 8 or 7 ಹಾರ್ಮೋನ್ಸ್ ಏನೋ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಪ್ಲಾಂಟ್ ಹಾರ್ಮೋನ್ ಕೇಳ್ತಿದ್ದಾರೆ. ಎಕ್ಸ್ಟ್ರೀಮ್ಲಿ ಈಸಿ ಕ್ವೆಶನ್ ನಂಬರ್ 17 ನಿಮ್ಮ LBA ಅಲ್ಲಿ. ಸೊ 4 ಹಾರ್ಮೋನ್ಗಳನ್ನ ಕೊಟ್ಟಿದ್ದಾರೆ, ಇದರಲ್ಲಿ ಸಸ್ಯ ಹಾರ್ಮೋನ್ ಯಾವುದು ಅಂತ ಕೇಳ್ತಿದ್ದಾರೆ. ಇನ್ಸುಲಿನ್ ಗ್ಲೂಕೋಸ್ ರೆಗ್ಯುಲೇಟ್ ಮಾಡುತ್ತೆ, ಇಟ್ ಇಸ್ ನಾಟ್ ದ ರೈಟ್ ಆಪ್ಷನ್, ಇಟ್ ಇಸ್ ಅ ಹ್ಯೂಮನ್ ಹಾರ್ಮೋನ್. ಥೈರಾಕ್ಸಿನ್ ಮೆಟಬಾಲಿಸಮ್ನ ರೆಗ್ಯುಲೇಟ್ ಮಾಡುತ್ತೆ, ಇದು ಅಗೇನ್ ಹ್ಯೂಮನ್ ಹಾರ್ಮೋನ್. ಅಂದರೆ ಇನ್ಸುಲಿನ್ ರಕ್ತದ ಮಟ್ಟನ ನೋಡ್ಕೊಳ್ಳುತ್ತೆ, ನಿಯಂತ್ರಣ ಮಾಡುತ್ತೆ. ಥೈರಾಕ್ಸಿನ್ ಚಯಾಪಚಯ ಕ್ರಿಯೆಗಳನ್ನ ನಿಯಂತ್ರಣ ಮಾಡುತ್ತೆ. ಇಸ್ಟ್ರೋಜನ್ ಏನಿದೆ ಇದು ಮೆನ್ಸ್ಟ್ರುಯೇಷನ್, ಫಿಮೇಲಲ್ಲಿ ಆಗುವಂಥ ಸೆಕೆಂಡ್ರಿ ಸೆಕ್ಷುವಲ್ ಚೇಂಜಸ್ ಇದನ್ನೆಲ್ಲ ನೋಡ್ಕೊಳ್ಳುತ್ತೆ. ಇಸ್ಟ್ರೋಜನ್ ಏನಿದೆ ಮಹಿಳೆಯರಲ್ಲಿ ಆಗುವಂಥ ಋತುಚಕ್ರದ ನಿಯಂತ್ರಣೆ ಮಾಡುತ್ತೆ, ಇದು ಮಾನವ ಹಾರ್ಮೋನ್ ಆಗಿರುತ್ತೆ. ಸೊ ಸೈಟೋಕೈನಿನ್ ಏನಿದೆ ಇಟ್ ಇಸ್ ಅ ಗ್ರೋತ್ ಪ್ರೊಮೋಟರ್ ಹಾರ್ಮೋನ್ ಆ್ಯಂಡ್ ಇದು ಪ್ಲಾಂಟ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೆಲ್ ಡಿವಿಷನ್ನ ಇದು ಜಾಸ್ತಿ ಮಾಡುತ್ತೆ, ಕೋಶ ವಿಭಜನೆನ ಹೆಚ್ಚು ಮಾಡುತ್ತೆ. ನೆಕ್ಸ್ಟ್, ಬ್ರೈನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ವಿಚ್ ಆಫ್ ದೀಸ್ ಆ್ಯಕ್ಷನ್ಸ್. ಬ್ರೈನು ಥಿಂಕಿಂಗಿಗೆ ಹೆಲ್ಪ್ ಮಾಡುತ್ತಾ, ಮೆದುಳು ಯಾವ ಕಾರ್ಯಗಳಿಗೆ ಜವಾಬ್ದಾರಿಯಾಗಿದೆ ಅಂತ ಕೇಳ್ತಿದ್ದಾರೆ, ಆಯಿತಾ. ಸೊ ಇದು ಆಲೋಚನೆಗೆ ಹೆಲ್ಪ್ ಮಾಡುತ್ತಾ, ಥಿಂಕಿಂಗ್ ಎಲ್ಲ ಆಗುತ್ತೆ ಸೆರೆಬ್ರಮಲ್ಲಿ ಆಗುತ್ತೆ. ಸೆರೆಬ್ರಮ್ ಫೋರ್ ಬ್ರೈನಿನ ಪಾರ್ಟ್ ಆಗಿದೆ. ಮಹಾಮಸ್ತಿಷ್ಕದಲ್ಲಿ ಆಲೋಚನೆ ಎಲ್ಲ ಆಗುತ್ತೆ. ಸೊ ಇದು ಮುಮ್ಮೆದುಳಿನ ಭಾಗವಾಗಿದೆ. ಸೊ ಎ ಇಸ್ ದ ರೈಟ್ ಆಪ್ಷನ್, ಬಟ್ ಲೆಟ್ಸ್ ಲುಕ್ ಅಟ್ ದ ಅದರ್ ಆಪ್ಷನ್. ಹಾರ್ಟ್ ಬೀಟ್ನ ರೆಗ್ಯುಲೇಟ್ ಮಾಡುತ್ತಾ? ಎಸ್. ಸೊ ನಮ್ಮ ಇನ್ವಾಲೆಂಟ್ರಿ ಫಂಕ್ಷನ್ ಬಂದು ಹಾರ್ಟ್ ಬೀಟ್, ಇದು ನಮ್ಮ ಮಿಡ್ ಬ್ರೈನ್ ಹಾಗೂ ಹೈಂಡ್ ಬ್ರೈನ್ ರೆಗ್ಯುಲೇಟ್ ಮಾಡುತ್ತೆ. ಅನೈಚ್ಛಿಕ ಕ್ರಿಯೆ ಆಗಿರುವಂತಹ ಹೃದಯದ ಬಡಿತನ ನಿಯಂತ್ರಣೆ ಮಾಡುತ್ತೆ ನಮ್ಮ ಮೆದುಳು. ಅನೈಚ್ಛಿಕ ಕ್ರಿಯೆ ಆಗಿರೋದ್ರಿಂದ ಇದನ್ನು ಮಧ್ಯ ಹಾಗೂ ಹಿಮ್ಮೆದುಳು ನಿಯಂತ್ರಣೆ ಮಾಡುತ್ತೆ. ಬ್ಯಾಲೆನ್ಸಿಂಗ್ ದ ಬಾಡಿ, ಸೊ ದೇಹದ ದೇಹದ ಸಮತೋಲನೆನ ನೋಡ್ಕೊಳ್ಳುತ್ತೆ. ಯಾವುದಿದು? ಸೆರೆಬೆಲ್ಲಮ್ ಅಂದರೆ ಅನುಮಸ್ತಿಷ್ಕ ಏನಿದೆ ದೇಹದ ಸಮತೋಲನೆನ ನೋಡ್ಕೊಳ್ಳುತ್ತೆ. ಸೆರೆಬೆಲ್ಲಮ್ ಬ್ಯಾಲೆನ್ಸಿಂಗ್ ದ ಬಾಡಿನ ನೋಡ್ಕೊಳ್ಳುತ್ತೆ. ಸೊ ಟೆಕ್ನಿಕಲಿ ಆಲ್ ಆಫ್ ದ ಅಬವ್ ಇಸ್ ದ ರೈಟ್ ಆಪ್ಷನ್. ಮೇಲಿನ ಎಲ್ಲ ಆಯ್ಕೆಗಳು ಸರಿಯಾಗಿರೋದ್ರಿಂದ ಡಿ ಆಯ್ಕೆ ಏನಿದೆ ಇದು ಸರಿಯಾದ ಆಯ್ಕೆ ಆಗಿರುತ್ತೆ. ಸೊ ಕರೆಕ್ಟಾಗಿ ಕ್ವೆಶನ್ ಓದಿ ಮೇಲಿಂದ ಮಾತ್ರ ಕರೆಕ್ಟು ಅಂದ್ಬಿಟ್ಟು ಎ ಅಂತ ಬರಬೇಡಿ, ಅಥವಾ BC ಅಂತ ಬರಿಬೇಡಿ. ದಯವಿಟ್ಟು ಡಿ ಅಂತ ಕರೆಕ್ಟ್ ಆದ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಸ್ವಲ್ಪ ಯೋಚನೆ ಮಾಡಿ ಕ್ವೆಶನ್ ಬಗ್ಗೆ. ಓಕೆ, ಎಸ್. ಸೊ ಈಗ ಏನು ಕೇಳ್ತಿದ್ದಾರೆ, ನಮ್ಮ ನರದ ಆವೇಗ ಏನಿದೆ ಇದರ ಮಾರ್ಗನ ಪತ್ತೆ ಹಚ್ಚಿ, ಸರಿಯಾದ ಮಾರ್ಗನ ಪತ್ತೆ ಹಚ್ಚಿ ಅಂತ ಹೇಳ್ತಿದ್ದಾರೆ. ಇಟ್ಸ್ ಅನ್ ಅಪ್ಲಿಕೇಶನ್ ಕ್ವೆಶನ್. ಸೊ ಕರೆಕ್ಟ್ ಪಾತ್ ಆಫ್ ನರ್ವ್ ಇಂಪಲ್ಸ್ ವಿತ್ ಇನ್ ಅ ನ್ಯೂರಾನ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ನರ್ವ್ ಇಂಪಲ್ಸ್ ಎಲ್ಲಿಗೆ ಬರುತ್ತೆ? ಇಲ್ಲಿ ನಾನು ಹೇಳಿದ್ದೆ ನರ್ವ್ ಇಂಪಲ್ಸ್. ಎಸ್. ಸೊ ಡೆಂಡ್ರೈಟ್ಸಿಗೆ ಬರುತ್ತೆ, ಅದಾದಮೇಲೆ ನ್ಯೂಕ್ಲಿಯಸ್ಸಿಗೆ ಬರುತ್ತೆ. ನ್ಯೂಕ್ಲಿಯಸ್ನ ಇಗ್ನೋರ್ ಮಾಡಿ ಇಲ್ಲಿ ಫಾರ್ ನಾವು. ಡೆಂಡ್ರೈಟ್ಸಿಂದ ಸೆಲ್ ಬಾಡಿಗೆ ಬರುತ್ತೆ, ಸೆಲ್ ಬಾಡಿಯಿಂದ ಆಕ್ಸಾನಿಂದ ಆಕ್ಸಾನ್ ಟರ್ಮಿನಲ್ಗೆ ಬರುತ್ತೆ. ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ ಬರುತ್ತೆ, ಕೋಶಕಾಯದಿಂದ ಆಕ್ಸಾನಿಂದ ನರ ತುದಿಗೆ ಬರುತ್ತೆ. ಏನು? ನರದ ಆವೇಗ. ಸೊ ಉತ್ತರ ಯಾವುದು? ಸೊ ಡೆಂಡ್ರೈಟ್ಸ್ ಇಲ್ಲಿದೆ. ಪಿ ಫಸ್ಟು, ಪಿಯಿಂದ ಸೆಲ್ ಬಾಡಿ ಆರ್ ಇಂದ ಆಕ್ಸಾನ್ ಎಸ್ ಇಂದ ಆಕ್ಸಾನ್ ಟರ್ಮಿನಲ್ ಕ್ಯೂ. ಅಂದರೆ ಡೆಂಡ್ರೈಟಿಂದ ಕೋಶಕಾಯದಿಂದ ಆಕ್ಸಾನಿಂದ ನರ ತುದಿ. ಸೊ ಇದು ಡಿ ಆಪ್ಷನ್ ಕರೆಕ್ಟ್ ಆದ ಆಪ್ಷನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಗ್ರೋತ್ ಆಫ್ ಪಾಲನ್ ಟ್ಯೂಬ್ಸ್ ಟುವರ್ಡ್ಸ್ ಓವ್ಯೂಲ್ಸ್. ಏನು ಅಂದೆ? ಗ್ರೋತ್ ಆಫ್ ಪಾಲನ್ ಟ್ಯೂಬ್ಸ್ ಟುವರ್ಡ್ಸ್ ಓವ್ಯೂಲ್ಸ್ ಇನ್ ದ ಫ್ಲವರ್ ಆಫ್ ಪ್ಲಾಂಟ್ ಇಸ್. ಓ ಮೈ ಗಾಡ್, ಇಂಗ್ಲಿಷ್. ಬಟ್ ಎನಿವೆ, ನಮ್ಮ ಸಸ್ಯಗಳಲ್ಲಿ ಹೂವಿನ ಅಂಡಾಣುಗಳ ಕಡೆಗೆ ಪರಾಗರೇಣುವಿನ ನಳಿಕೆಯ ಬೆಳವಣಿಗೆ ಏನಿದೆ ಇದು ಯಾವ ರೀತಿಯ ಅನುವರ್ತನೆಯಿಂದ ಉಂಟಾಗತ್ತೆ ಅಂತ ಕೇಳ್ತಿದ್ದಾರೆ. ಸೊ ಪಾಲನ್ ಟ್ಯೂಬ್ನ ಒಳಗೆ ಪಾಲನ್ ಹೇಗೆ ಮೂವ್ ಆಗುತ್ತೆ? ಓವರಿಯಲ್ಲಿ ಇರುವಂಥ ಎಗ್ಗಲ್ಲಿ ಇರುವಂಥ ಕೆಮಿಕಲ್ಸಿನ ಕಡೆ ಅಲ್ವಾ. ಸೊ ಆನ್ಸರ್ ಏನು? ಕೆಮಿಕಲ್ಸ್ ಕಡೆ ಗ್ರೋತ್ ಆದರೆ ಇದನ್ನ ಏನಂತಾರೆ? ಕೀಮೋಟ್ರೋಪಿಸಮ್ ಅಂತ ಕರೀತಾರೆ. ಸೊ ಅಂದರೆ ನಮ್ಮ ಅಂಡಾಶಯದಲ್ಲಿ ಇರುವಂಥ ಅಂಡಾಣುಗಳ ಅಲ್ಲಿ ಇರುವಂಥ ಒಂದಷ್ಟು ರಾಸಾಯನಿಕಗಳ ಕಾರಣದಿಂದ ಪರಾಗರೇಣು ಏನಿದೆ ಇದನ್ನು ಹೊಂದಿರುವಂತಹ ಪರಾಗನಳಿಕೆಯ ಬೆಳವಣಿಗೆ ಆಗತ್ತೆ. ಸೊ ರಾಸಾಯನಿಕಗಳ ಮೇರೆಗೆ ಅಥವಾ ರಾಸಾಯನಿಕಗಳ ಮೇಲೆ ಅವಲಂಬಿತವಾಗಿ ಬೆಳವಣಿಗೆ ನಡೆದ್ರೆ ಇದನ್ನು ನಾವು ರಾಸಾಯನಿಕ ಅನುವರ್ತನೆ ಅಂತ ಕರಿತೀವಿ. ಸೊ ಉತ್ತರ ಏನು? ಇದು ಮೊದಲನೆಯ ಆಯ್ಕೆ, ರಾಸಾಯನಿಕ ಅನುವರ್ತನೆ. ಕೀಮೋಟ್ರೋಪಿಸಮ್ ಇಸ್ ದ ರೈಟ್ ಆನ್ಸರ್.
ಸೊ ಇಟ್ ಇಸ್ ಪಾಸಿಟಿವ್ ಕಿಮೋಟ್ರೋಪಿಸಮ್ ಬಿಕಾಸ್ ಗ್ರೋತ್ ಕೆಮಿಕಲ್ಸ್ ಕಡೆಗೆ ಆಗ್ತಿದೆ. ಓಕೆನಾ, ರಾಸಾಯನಿಕಗಳ ಕಡೆಗೆ ಬೆಳವಣಿಗೆ ಆಗ್ತಿರೋದ್ರಿಂದ ಇದನ್ನು ಧನಾತ್ಮಕ ರಾಸಾಯನಿಕ ಅನುವರ್ತನೆ ಅನ್ಬೋದು. ಫೋಲ್ಡಿಂಗ್ ಅಪ್ ಆಫ್ ಲೀವ್ಸ್ ಆಫ್ ಅ ಸೆನ್ಸಿಟಿವ್ ಪ್ಲಾಂಟ್ ವಿಚ್ ಇಸ್ ಅ ಟಚ್ ಮೀ ನಾಟ್ ಪ್ಲಾಂಟ್ ಆನ್ ಟಚಿಂಗ್ ವಿತ್ ಅ ಫಿಂಗರ್ ಇಸ್ ನಾಟ್ ಅ ಟ್ರೋಪಿಸಮ್. ವೈ ಅಂತ ಕರಿತಿದ್ದಾರೆ. ಇಟ್ ಇಸ್ ನಾಟ್ ಅ ಟ್ರೋಪಿಸಮ್. ವೈ ಅಂತ ಕೇಳ್ತಿದ್ದಾರೆ. ಟಚ್ ಮಿ ನಾಟ್ ಪ್ಲಾಂಟ್ನ ಟಚ್ ಮಾಡಿದಾಗ ಅದರ ಲೀವ್ಸ್ ಏನು ಫೋಲ್ಡ್ ಅಪ್ ಆಗುತ್ತೆ, ಇದನ್ನು ಟ್ರೋಪಿಸಮ್ ಅಂತ ಕನ್ಸಿಡರ್ ಮಾಡಲ್ಲ. ಯಾಕೆ ಅಂತಿದ್ದಾರೆ ಅಂದರೆ, ಮುಟ್ಟಿದ್ರೆ ಮುನಿ ಗಿಡನ ಬೆರಳಿನಿಂದ ಮುಟ್ಟಿದಾಗ ಅದರಲ್ಲಿ ಆಗುವಂಥ ಚಲನೆನ ಅನುವರ್ತನೆ ಅಂತ ಕರೆಯಲ್ಲ. ಯಾಕೆ ಅಂತ ಕೇಳ್ತಿದ್ದಾರೆ. ಸೊ ಟಚ್ ಮಿ ನಾಟಲ್ಲಿ ಆಗುವಂಥ ಮೂವ್ಮೆಂಟ್ ಏನಿದೆ ಇದು ಆಗುತ್ತೆ. ವಾಟರ್ ಓಕೆನಾ, ಜೀವಕೋಶಗಳಲ್ಲಿ ನೀರಿನ ಮಟ್ಟ ಆಗುತ್ತೆ. ಇದರಿಂದ ಚಲನೆ ಆಗುತ್ತೆ ಮುಟ್ಟಿದ್ರೆ ಮುನಿ ಗಿಡದಲ್ಲಿ. ಇದರಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಕಾಣಿಸೋದಿಲ್ಲ. ಸೊ ಇದರಿಂದ ಇದನ್ನು ಅನುವರ್ತನೆ ಅಂತ ಕರೀಲಿಕ್ಕೆ ಆಗಲ್ಲ. ಯಾವುದೇ ರೀತಿಯ ಗ್ರೋತ್ ಏನಿದೆ ಕಾಣಿಸೋದಿಲ್ಲ. ಸೊ ಇಟ್ ಕ್ಯಾನ್ ನಾಟ್ ಬಿ ಕನ್ಸಿಡರ್ಡ್ ಟ್ರೋಪಿಸಮ್. ಓಕೆನಾ, ಎಸ್, ಕೆಮಿಕಲ್ ಹಾಗೂ ಎಲೆಕ್ಟ್ರಿಕಲ್ ಮೀನ್ಸಿಂದ ಕೋಆರ್ಡಿನೇಟ್ ಮಾಡುತ್ತೆ. ಇಟ್ ಡಸಂಟ್ ರಿಸಲ್ಟ್ ಇನ್ ದ ಗ್ರೋತ್ ಆಫ್ ಪ್ಲಾಂಟ್ ಆ್ಯಂಡ್ ಹೆನ್ಸ್ ಇಸ್ ನಾಟ್ ಅ ಟ್ರೋಪಿಸಮ್. ಓಕೆನಾ, ಸೊ ಇದರಲ್ಲಿ ಯಾವುದೇ ಬೆಳವಣಿಗೆ ಆಗದೆ ಇರೋದ್ರಿಂದ ಇದನ್ನು ಅನುವರ್ತನೆ ಅಂತ ಪರಿಗಣಿಸೋಲ್ಲ. ಓಕೆನಾ, ಉತ್ತರನ ಈ ರೀತಿ ಬರಿಬೇಕು. ಮುಂದಿನ ಪ್ರಶ್ನೆ, ಎಸ್, functions of hormones are given in column A, names of hormones in column B, match them and write the answers along with their letters. ಇದು LBL ಇಲ್ಲ, ಬಟ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಇದು ಆ್ಯಂಡ್ ಇಟ್ ಇಸ್ ಇಂಪಾರ್ಟೆಂಟ್, ಅದಕ್ಕೆ ನಾನು ಹೇಳ್ತಿದ್ದೀನಿ. ಆಯಿತಾ? ಸೊ ಕಾಲಮ್ ಎ ಕೋಷ್ಟಕದಲ್ಲಿ 2 ಕಾಲಮ್ಗಳಿದೆ. ಕಾಲಮ್ ಎ ಅಲ್ಲಿ ಏನಿದೆ, ಕಾಲಮ್ ಎ ಅಲ್ಲಿ ಹಾರ್ಮೋನ್ಗಳ ಕಾರ್ಯ ಇದೆ. ಕಾಲಮ್ ಬಿ ಅಲ್ಲಿ ಹಾರ್ಮೋನಿನ ಹೆಸರಿದೆ. ಇದನ್ನು ನಾವು ಮ್ಯಾಚ್ ಮಾಡಬೇಕು. ಆಯಿತಾ? ಓಕೆ, ಮ್ಯಾಚ್ ಮಾಡೋಣ. ಮ್ಯಾಚ್ ದ ಫಾಲೋಯಿಂಗ್. ಪ್ರಿಪೇರ್ಸ್ ದ ಬಾಡಿ ಟು ಡೀಲ್ ವಿತ್ ಸಿಚುವೇಶನ್. ಸೊ ಏನಿದು ಪ್ರಿಪೇರ್ಸ್ ದ ಬಾಡಿ, ಬಾಡಿನ ಪ್ರಿಪೇರ್ ಮಾಡುವಂಥ ಹಾರ್ಮೋನ್ ಯಾವುದು, ಯಾವುದಕ್ಕೆ, ಎಮರ್ಜೆನ್ಸಿ ಸಿಚುವೇಶನ್ಗೆ ಪ್ರಿಪೇರ್ ಮಾಡ್ತಿದೆ. ಸೊ ಯಾವುದಿದು, ಇಟ್ ಹ್ಯಾಸ್ ಟು ಬಿ ದ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್. ಯಾವುದು ಫೈಟ್ ಆರ್ ಫ್ಲೈಟ್ ಹಾರ್ಮೋನ್, ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ವಿಡಿಯೋನ ಪಾಸ್ ಮಾಡಿ ಹೇಳಿ. ಆಯಿತಾ? ಅಂದರೆ ದೇಹನ ತಯಾರು ಮಾಡ್ತಿದೆ ಪರಿಸ್ಥಿತಿನ ಎದುರಿಸ್ಲಿಕ್ಕೆ. ಆಯಿತಾ? ಸೊ ಇದು ತುರ್ತು ಪರಿಸ್ಥಿತಿಗಳಲ್ಲಿ ಬಿಡುಗಡೆ ಆಗುವಂಥ ಹಾರ್ಮೋನ್. ಇದನ್ನು ಹೋರಾಡುವಿಕೆ ಅಥವಾ ಓಡುವಿಕೆ ಹಾರ್ಮೋನ್ ಅಂತ ಕರಿತೀವಿ. ಏನು ಇದು, ಯಾವುದು, ಯಾವ ಹಾರ್ಮೋನ್ ಇದು, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ವಿಡಿಯೋನ ಪಾಸ್ ಮಾಡಿ. ಬಟ್ ದ ಹಾರ್ಮೋನ್ ಇಸ್ ಆಡ್ರಿನಲಿನ್ ಹಾರ್ಮೋನ್. ಆಯಿತಾ? ನೆಕ್ಸ್ಟು, ರೆಗ್ಯುಲೇಟ್ಸ್ ಮೆಟಾಬಲಿಸಮ್ ಫಾರ್ ಬಾಡಿ ಗ್ರೋತ್. ಮೆಟಾಬಲಿಸಮ್ ಅಂತ ಬಂದಿದ ತಕ್ಷಣ ನಿಮ್ಗೊಂದು ಗೊತ್ತಾಗಬೇಕು, ಯಾವುದದು, ದೇಹದ ಚಯಾಪಚಯ ಕ್ರಿಯೆಗಳನ್ನ ನಿಯಂತ್ರಿಸುತ್ತೆ ದೇಹದ ಬೆಳವಣಿಗೆಗೋಸ್ಕರ. ಬೆಳವಣಿಗೆ ಅಂದಿದ ತಕ್ಷಣ ನೀವು ಬೆಳವಣಿಗೆ ಹಾರ್ಮೋನ್ ಅಂತ ಬರೀಲಿಕ್ಕೆ ಹೋಗಬೇಡಿ. ಇಲ್ಲಿ ಚಯಾಪಚಯ ಕ್ರಿಯೆ ಒಂದು ಸೂಕ್ತವಾದ ಪದವಾಗಿದೆ. ಆಯಿತಾ? ಸೊ ಇದು ಯಾವ ಹಾರ್ಮೋನ್ ಆಗಿರುತ್ತೆ, ದಿಸ್ ಇಸ್ ದ ಥೈರಾಕ್ಸಿನ್ ಹಾರ್ಮೋನ್. ದಿಸ್ ಇಸ್ ದ ಥೈರಾಕ್ಸಿನ್ ಹಾರ್ಮೋನ್. ಆಯಿತಾ? ರೆಗ್ಯುಲೇಟ್ಸ್ ಬ್ಲಡ್ ಶುಗರ್ ಲೆವೆಲ್, ರಕ್ತದ ಸಕ್ಕರೆಯ ಮಟ್ಟನ ನಿಯಂತ್ರಣೆ ಮಾಡುತ್ತೆ. ಇದು ಯಾವ ಹಾರ್ಮೋನ್, ಇಟ್ ಇಸ್ ಇನ್ಸುಲಿನ್. ಓಕೆನಾ? ಇಷ್ಟು ಕೆಟ್ಟದಾಗ ಬರೆಯೋ ಬದಲು ನಾನು ಇಲ್ಲಿ ಬರಿಬೋದು. ಎ ಬಂದು ಏನಾಗಿರುತ್ತೆ, ಆಡ್ರಿನಲಿನ್. ಬಿ ಬಂದು ಏನಾಗಿರುತ್ತೆ, ಥೈರಾಕ್ಸಿನ್. ಸಿ ಬಂದು ಏನು, ಪ್ಯಾನ್ಕ್ರಿಯಾಸಿಂದ ರಿಲೀಸ್ ಆಗುವಂಥ ಬ್ಲಡ್ ಶುಗರ್ ರೆಗ್ಯುಲೇಷನ್ ಹಾರ್ಮೋನ್ ಇನ್ಸುಲಿನ್. ಮೇದುಜೀರಕ ಗ್ರಂಥಿಯಿಂದ ಬರ್ತಿರುವಂಥ ರಕ್ತದ ಸಕ್ಕರೆ ಮಟ್ಟನ ನಿಯಂತ್ರಣ ಮಾಡುವಂಥ ಹಾರ್ಮೋನ್ ಇನ್ಸುಲಿನ್. ಓಕೆನಾ? ಸೊ ಇಟ್ ಇಸ್ 5. ರೆಗ್ಯುಲೇಟ್ಸ್ ಬಾಡಿ, ರೆಗ್ಯುಲೇಟ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಬಾಡಿ. ಇದೇನಿದೆ, ದಿಸ್ ಬಿಕಮ್ಸ್ ಗ್ರೋತ್ ಹಾರ್ಮೋನ್. ಆಯಿತಾ? ಸೊ ಡಿ ಏನಿದೆ, ಇದು ಕರೆಕ್ಟಾದ ಗ್ರೋತ್ ಬೆಳವಣಿಗೆ ಹಾರ್ಮೋನಿನ ಕಾರ್ಯ ಆಗಿರುತ್ತೆ, ದೇಹದ ಬೆಳವಣಿಗೆ ಹಾಗೂ ಅಭಿವೃದ್ಧಿ. ಸೊ ಇಲ್ಲಿ ನೋಡಿ, ಕರೆಕ್ಟಾದ ಆಪ್ಷನ್ನ ಬರಿಬೇಕು. ಓಕೆನಾ? ಸರಿಯಾದ ಆಯ್ಕೆ. ಓಕೆ ಓಕೆ, ನೆಕ್ಸ್ಟ್ ಕ್ವೆಶನ್. ಯು ವಿಡ್ರಾ ಅವರ್ ಲೆಗ್ ವೆನ್ ಸ್ಟೆಪ್ಡ್ ಆನ್ ಥಾರ್ನ್ ಅನ್ನೋಯಿಂಗ್ಲಿ. ಸೊ ಮುಳ್ಳಿನ ಮೇಲೆ ಕಾಲು ಇಡ್ಲಿಕ್ಕೆ ಹೋಗ್ತಿರ್ಬೇಕಾದ್ರೆ ಕಾಲನ್ನ ಹಿಂದೆ ಕೇಳ್ಕೊತೇವೆ. ಇದು ಏನು, ಇದನ್ನು ಇದು ಏನಂತ ಕರಿತೀವಿ, ದಿಸ್ ಇಸ್ ದ ರಿಫ್ಲೆಕ್ಸ್ ಆಕ್ಷನ್, ಪರಾವರ್ತಿತ ಕ್ರಿಯೆ ಅಂತ ಕರಿತೀವಿ. ಓಕೆ ಓಕೆ, ಟ್ರೇಸ್ ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ವಿಚ್ ಅಕರ್ ಇನ್ ದಿಸ್ ಆಕ್ಷನ್. ಸೊ ಈ ಕ್ರಿಯೆಯಲ್ಲಿ ನಡೆಯುವಂಥ ಘಟನೆಗಳ ಕ್ರಮಾನುಗತವಾಗಿ ನಿರೂಪಿಸಿ ಅಂತ ಕೇಳ್ತಿದ್ದಾರೆ. ಓಕೆನಾ? ಸೊ ಇಲ್ಲಿ ಏನು ಕೇಳ್ತಿದ್ದಾರೆ, ನಾನು ರಿಫ್ಲೆಕ್ಸ್ ಆರ್ಕ್ನ ತೋರಿಸಿದ್ದೆ ಅಲ್ವಾ, ಅದನ್ನು ಬರಿಬೇಕು. ಆಯಿತಾ? ಇಲ್ಲಿ ಫಸ್ಟು ರಿಸೆಪ್ಟರ್ಸ್ ಸ್ಟಿಮ್ಯುಲೈನ,
ರಿಸೆಪ್ಟ್ ಮಾಡುತ್ತೆ, ರಿಸೀವ್ ಮಾಡುತ್ತೆ. ಓಕೆನಾ, ರಿಸೆಪ್ಟರ್ಸ್ ಇದರಲ್ಲಿ ಟಚ್ ರಿಸೆಪ್ಟರ್ಸ್ ಆಗಿರುತ್ತೆ, ಸ್ಕಿನ್ನಲ್ಲಿರುವಂಥ ರಿಸೆಪ್ಟರ್ಸ್ ಆಯಿತಾ. ಅಂದರೆ ಗ್ರಾಹಕಗಳು ಏನು ಸ್ಟಿಮ್ಯುಲೈನ್ ಏನಂತಾರೆ, ಗ್ರಾಹಕಗಳು ಪ್ರಚೋದನೆನ ಗ್ರಹಿಸುತ್ತೆ ಆಯಿತಾ ಮಕ್ಕಳೇ. ಸೊ ಇದು ಮೊದಲನೆಯದು. ಗ್ರಾಹಕಗಳಿಂದ ಎಲ್ಲೋಗುತ್ತೆ, ಸೆನ್ಸರಿ ನ್ಯೂರಾನ್ಸಿಗೆ ಹೋಗುತ್ತೆ. ಸೆನ್ಸರಿ ನ್ಯೂರಾನ್ಸ್, ಜ್ಞಾನವಾಹಿ ನರಕೋಶಗಳು ಆವೇಗನ ತೆಗೆದುಕೊಂಡು ಎಲ್ಲಿಗೆ ಹೋಗುತ್ತೆ, ಸ್ಪೈನಲ್ ಕಾರ್ಡಿಗೆ ಹೋಗುತ್ತೆ, ಮಿದುಳು ಬಳ್ಳಿಗೆ ಹೋಗುತ್ತೆ. ಸ್ಪೈನಲ್ ಕಾರ್ಡಿಂದ ಎಲ್ಲಿ, ರಿಲೇ ನ್ಯೂರಾನ್, ಸ್ಪೈನಲ್ ಕಾರ್ಡಲ್ಲಿ ಆಗುವಂಥ ರಿಯಾಕ್ಷನ್ನ ಪ್ರಕ್ರಿಯೆ ಏನಿದೆ ಇದು ರಿಲೇ ನ್ಯೂರಾನಿಗೆ ಹೋಗುತ್ತೆ. ಮಿದುಳು ಬಳ್ಳಿಯಲ್ಲಿ ಆಗುವಂಥ ಪ್ರಕ್ರಿಯೆ ಏನಿದೆ ಸೃಷ್ಟಿ ಆಗುತ್ತೆ ಅಲ್ವಾ, ಅದು ಸಂಬಂಧ ಕಲ್ಪಿಸುವಂತಹ ನರಕೋಶಕ್ಕೆ ಹೋಗುತ್ತೆ. ಇಲ್ಲಿಂದ ಮೋಟೋರ್ ನ್ಯೂರಾನಿಗೆ ಬರುತ್ತೆ, ಕ್ರಿಯಾವಾಹಿ ನರಕೋಶಕ್ಕೆ ಬರುತ್ತೆ, ಹಾಗೂ ಅಲ್ಲಿಂದ ರಿಸೆಪ್ಟರ್ಸ್ ಏನಂತಾರೆ, ಎಫೆಕ್ಟರ್ಸ್. ಎಸ್, ಕಾರ್ಯನಿರ್ವಾಹಕಗಳಿಗೆ ಸ್ನಾಯುಕೋಶಗಳು, ಇದರಲ್ಲಿ ಈ ಸಂದರ್ಭದಲ್ಲಿ ಸ್ನಾಯುಕೋಶಗಳಾಗಿರತ್ವೆ, ಕಾರ್ಯನಿರ್ವಾಹಕಗಳು ಮಸಲ್ ಸೆಲ್ಸ್ ಆಗಿರುತ್ತೆ, ಎಫೆಕ್ಟರ್ಸ್. ಓಕೆನಾ. ಸೊ ಈ ಪಾತ್ನ ಟ್ರೇಸ್ ಮಾಡಬೇಕು. ನೆಕ್ಸ್ಟ್ ಪಾರ್ಟ್ ಏನು ಕೇಳ್ತಿದೆ, ವಿಚ್ ಪಾರ್ಟ್ ಆಫ್ ಹ್ಯೂಮನ್ ನರ್ವಸ್ ಸಿಸ್ಟಮ್ ಕಂಟ್ರೋಲ್ಸ್ ದಿಸ್ ಆಕ್ಷನ್, ಇಟ್ ಇಸ್ ಸ್ಪೈನಲ್ ಕಾರ್ಡ್. ಓಕೆನಾ. ಮೆದುಳು ಬಳ್ಳಿ ಏನಿದೆ ಈ ಕಾರ್ಯನ ನಿಯಂತ್ರಣೆ ಮಾಡುತ್ತೆ, ಪರಾವರ್ತಿತ ಕ್ರಿಯೆನ ನಿಯಂತ್ರಣೆ ಮಾಡುತ್ತೆ. ಸೊ ಉತ್ತರನ ನೀವು ಹೀಗೆ ಬರಿಬೇಕು. ಓಕೆನಾ. ಎಸ್, ಸೊ ಇಲ್ಲಿ ಟಿ ಏನಿದೆ ಕ್ಯಾಪಿಟಲ್ ಟಿ ಇರಬೇಕು. ಓಕೆ, ಎಸ್. ಸೊ ಆನ್ಸರ್ನ ಈ ರೀತಿಯಲ್ಲಿ ಬರಿಬೇಕು. ಸೊ ಇಲ್ಲಿಗೆ ಎಲ್ಲ ಪ್ರಮುಖ ಪ್ರಶ್ನೆಗಳು ಅನ್ನೋದಕ್ಕಿಂತ ಯಾವ ಭಾಗಗಳಿಂದ ಪ್ರಮುಖವಾಗಿ ಪ್ರಶ್ನೆಗಳು ಬರುತ್ತೆ ಅಂತ ನಾನು 2 ಅಧ್ಯಾಯಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾವ ಪಾರ್ಟ್ಸ್ ಆಫ್ ದ ಲೆಸನ್ನಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಅಂತ ನಾನು ಕವರ್ ಮಾಡಿದ್ದೀನಿ. ಈ ಪಾರ್ಟ್ಸ್ನ ನೀವು ಜಾಸ್ತಿ ಗಮನ ಕೊಟ್ಟು ಓದ್ಕೊಂಡ್ರೆ ನೀವು ಜಾಸ್ತಿ ಮಾರ್ಕ್ಸ್ನ ಪಡೆಯುವಂಥ ಚಾನ್ಸ್ನ ಪಡ್ಕೋತೀರಾ. ಓಕೆನಾ. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸ್ತು ಅಂದರೆ ಡೋಂಟ್ ಕೀಪ್ ಇಟ್ ಟು ಯುವರ್ ಸೆಲ್ಫ್. ಒಳ್ಳೆ ವಿಷಯನ ನಮ್ಮಲ್ಲಿ ನಾವು ಇಟ್ಕೋಬಾರ್ದು. ನಿಮ್ಮ ಫ್ರೆಂಡ್ಸಿಗೆ ಯೂಟಿಲೈಸ್ ಆಗುತ್ತೆ, ನಿಮ್ಮ ಕ್ಲಾಸ್ಮೇಟ್ಸಿಗೆ ಯೂಟಿಲೈಸ್ ಆಗುತ್ತೆ ಅಂದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಲಿಂಕ್ನ ಕಾಪಿ ಮಾಡಿ ವಾಟ್ಸಪ್ಪಲ್ಲಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಕಳಿಸಿ ಆಯಿತಾ ಮಕ್ಕಳೇ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಇದೇ ಥರ ವಿಡಿಯೋಸ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಯಾವ ರೀತಿ ವಿಡಿಯೋಸ್ ಬೇಕು ಅಂತೆಲ್ಲ ಹೇಳ್ಬೋದು. ನಾವು ನೋಡಿ ಆದಷ್ಟು ಹೊಸ ವಿಡಿಯೋಸ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆಯಿತಾ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ವಿಡಿಯೋಸ್ಗೋಸ್ಕರ ಚಾನಲ್ಗೆ ಟ್ಯೂನ್ಡ್ ಆಗಿರಿ. And I am your Harshita ma'am, and I'm signing off right now, and I'll see you in the next video.